ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಹಲವು ವಿಷಯಗಳ ಬಗೆಗಿನ ಆಸಕ್ತಿ ಸದಾ ನಮ್ಮನ್ನು ಕ್ರಿಯಾಶೀಲವಾಗಿ ಇಡುತ್ತದೆ. ಸಂಸ್ಕೃತಿ, ಸಂಗೀತ, ವೇದ, ಆಹಾರ ವಿಜ್ಞಾನ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮುಖ್ಯ ಆಹಾರ ತಜ್ಞೆಯೂ ಆಗಿರುವ ಡಾಕ್ಟರ್ ಜಯಲಕ್ಷ್ಮಿ HK ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಚಿಕ್ಕಂದಿನಿಂದಲೇ ಸಂಗೀತದ ಒಲವು, 12ನೇ ವಯಸ್ಸಿಗೆ ಕಚೇರಿ, ಭಾರತೀಯ ಪಾರಂಪರಿಕ ವಿಜ್ಞಾನದ ಬಗ್ಗೆ ಆಸಕ್ತಿ, ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ವಿಜ್ಞಾನಿಯಾಗಿ ಅನುಭವ, ಹಲವು ವಿಚಾರಗೋಷ್ಠಿಗಳಲ್ಲಿ ಭಾಗಿ, ಸಂಗೀತ ಚಿಕಿತ್ಸೆಯಲ್ಲಿ ವಿಶೇಷ ಒಲವು. ಇವರ ಈ ಎಲ್ಲ ಸೇವೆಯನ್ನು ಗುರುತಿಸಿ ಡಾಕ್ಟರ್ BC ರಾಯ್ ಪ್ರಶಸ್ತಿ, ಮೇಡಮ್ ಕ್ಯೂರಿ ಉತ್ತಮ ಮಹಿಳಾ ವಿಜ್ಞಾನಿ ಪ್ರಶಸ್ತಿ, ಸ್ವರಕಲಾ ಪ್ರಶಸ್ತಿ, ವಿದ್ವಾಂಸ ಪ್ರಶಸ್ತಿ, ಪೀಳಿಗೆಯ ಗಾನಕೋಗಿಲೆ ಪ್ರಶಸ್ತಿಗಳ ಪುರಸ್ಕೃತರಾಗಿದ್ದಾರೆ. ಡಾಕ್ಟರ್ ಜಯಲಕ್ಷ್ಮಿ ಅವರೇ, ಈ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಈ ಭಾರತೀಯ ಪಾರಂಪರಿಕ ವಿಜ್ಞಾನದ ಬಗ್ಗೆ ನಿಮಗೆ ಆಸಕ್ತಿ ಬರೋದಕ್ಕೆ ಕಾರಣ ಏನು? ಕಾರಣ ಏನು ಅಂದರೆ, ನನ್ನ ಚಿಕ್ಕಂದಿನಿಂದಲೇ ಮನೆಯಲ್ಲಿ ಆ ವಾತಾವರಣ ಇತ್ತು. ಹಾಗೆ ಒಂದು ಲೌಕಿಕ ಅಂತ ನಾವು ಮಾತಾಡಿದಾಗ ವಿದ್ಯಾಭ್ಯಾಸ, ಸಂಗೀತ, ಹಾಗೆ ಈ ಅಕಾಡೆಮಿಕ್ಸ್ ಅಂತ ನಾವು ಮಾತಾಡಿದಾಗ PhD ಎಲ್ಲ ಮಾಡಿದಂಥ ಒಂದಿದು. ಮತ್ತು ನಮ್ಮ ಮುತ್ತಾತ ಒಬ್ಬರು ಅರಮನೆಯಲ್ಲಿ ವೈಲಿನ್ ಪ್ಲೇಯರ್ ಆಗಿದ್ದರು, ಪಿಟೀಲು ವಾದನ ಇತ್ತು. ಹಾಗೆ ಇನ್ನೊಬ್ಬ ತಂದೆಯ ಕಡೆ ಒಬ್ಬ ತಾತ ಅವರು ಕೃಷ್ಣರಾವ್ ಅಂತ ಹೇಳಿ ಅರಮನೆಯಲ್ಲಿ ಒಂದು ಪ್ಯಾಲೇಸ್ ಮೆಂಬರ್ಶಿಪ್ಪು ಇತ್ತು ಅಂತ ಹೇಳಿ ನಮ್ಮ ತಾತ ಹೇಳ್ತಾ ಇದ್ರು. ಅವರ ಹೇಳಿಕೆಯಿಂದನೇ ಅರಮನೆ ಅನ್ನುವ ಒಂದು ವರ್ಡೆ ನನಗೆ ಬಹಳ ಆನಂದ ಕೊಡುವಂಥ ವಿಷಯ, ಮೈಸೂರು ಅರಮನೆ ಅನ್ನುವಂಥದ್ದು. ಸೊ ನನ್ನ ಮೂಲ ಚಿತ್ರದುರ್ಗ ಜಿಲ್ಲೆ ಆದ್ರೂ ಅದು ಯಾವಾಗಲೂ ನನ್ನ ತಾತ ಮನೇಲಿ ಮಾತಾಡ್ತಾ ಇರೋರು, ಅವ್ರ ಹತ್ರ ಕೂತಿರ್ತಿದ್ದೆ. ಸೊ ಅಕಾಡೆಮಿಕ್ಸ್ ಆಸ್ ಸಚ್ ಹೋಯ್ತು. ಸೊ ಅದ ಕಾರಣ ಇಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿಗಳಿರಬಹುದು, ನಾನು 3ನೇ ವಯಸ್ಸಿಂದನೇ ನಾನು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಸಂಗೀತನೂ ಕಲಿತಾ ಇದ್ದೆ. ನನ್ನ ಗುರುಗಳು ಆಸ್ಥಾನದಲ್ಲಿ ಹಾಡ್ತಾ ಇದ್ರು, ಮಣಿಸ್ವಾಮಿ ಅಂತ ಹೇಳಿ ಮಹಾರಾಜರೆದುರಿಗೆ ಹಾಡೋರು. ಸೊ ಅವರ ಭಾವುಕತನ, ಅವರ ಇನ್ವಾಲ್ವ್ಮೆಂಟ್ ಎಲ್ಲ ನೋಡಿ, ಮತ್ತು ನನ್ನ ತಂದೆಯೂ ಸಹ ಒಳ್ಳೆ ಹುದ್ದೆಯಲ್ಲೇ ಇದ್ದವರು, ಕೃಷ್ಣಮೂರ್ತಿ ಅಂತ ಹೇಳಿ. ಸೊ ಆದ ಕಾರಣ ನನಗೆ ಆಗಿನ ಜನ್ರೇಷನಲ್ಲಿ ಇರುವಂಥ ಒಂದು ಸಂಕಷ್ಟಗಳ ಹೆಚ್ಚು ಇರಲಿಲ್ಲ. ಯಾಕಂದರೆ ನಾವು ಸಣ್ಣವರಿದ್ದಾಗ ಸ್ವಲ್ಪ ಆರ್ಥಿಕವಾಗಿರಬಹುದು, ಅಥವಾ ಒಂದು ಸಂಗೀತ ಕಲಿಬೇಕನ್ಬೋದು, ಅಥವಾ ವಿದ್ಯಾಭ್ಯಾಸ ಮಾಡಬೇಕು ಅಂದಾಗ ತುಂಬ ಅನಾನುಕೂಲಗಳಿತ್ತು. ಆ ಇನ್ಕನ್ವೀನಿಯನ್ಸಸ್ ನಂಗೆ ಇರಲಿಲ್ಲ. ಮನೆಯಲ್ಲಿ ತುಂಬ ಸಪೋರ್ಟಿವ್ ವಾತಾವರಣ ಇತ್ತು. ಸೊ ಹೀಗಾಗಿ ಏನಾದರೂ ಒಂದು ವಿಷಯ ಮನೆಯಲ್ಲಿ ಈ ವಾತಾವರಣವೂ ಇತ್ತು. ಸೊ ಅದನ್ನು ಲಿಂಕ್ ಮಾಡ್ತಾ ನೋಡಿದಾಗ, ಹಾಗೆ ನನ್ನ ತಾಯಿ ಸ್ವಲ್ಪ ಆ ಥರ ಯಶೋಧ ಅಂತ ಹೇಳಿ ಅವ್ರ ಹೆಸರು, ಯಶೋಧ ಕೃಷ್ಣಮೂರ್ತಿ ಅಂತ ಹೇಳಿ, ತುಂಬ ಧನಾತ್ಮಕವಾಗಿ ನನಗೆ ಸಪೋರ್ಟ್ ಮಾಡೋರು. ಸೊ ಆ ಲಿಂಕಿಂಗ್ ಪ್ರೋಸೆಸ್ಸು ನನ್ನ ಬಾಲ್ಯದಿಂದನೇ ನನಗೆ ಸ್ಟಾರ್ಟ್ ಆಯಿತು. ಮತ್ತೆ ಆ ಎಕ್ಸ್ಪೋಜರ್ ಅಂತಾರಲ್ಲ, ಆ ಒಂದು ಸಪೋರ್ಟ್ ಏನಿದೆ, ನನ್ನ ಚಿಕ್ಕಪ್ಪಗಳಿರಬಹುದು, ಯಾಕಂದ್ರೆ ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳೇ, ಹೆಣ್ಣು ಮಕ್ಕಳು ಇರಲಿಲ್ಲ, ನಾನೊಬ್ಬಳೇ ನನ್ನ ಮನೆಯಲ್ಲಿ. ಪ್ರೀತಿ ಜಾಸ್ತಿ ಇತ್ತು. ಆ ಒಂದು ಪ್ರೀತಿಯ ಕಾನ್ಫಿಡೆನ್ಸ್ ಏನಿರುತ್ತೆ ನೋಡಿ. ಸೊ ಆದ ಕಾರಣ ನಮಗೆ ಸೆಕ್ಯೂರ್ಡ್ ಫೀಲಿಂಗ್ ಅಥವಾ ಕಾನ್ಫಿಡೆನ್ಸ್ ಇದ್ರೆ ನಮಗೆ ಬೆಳವಣಿಗೆಗೆ ಆ ವಾತಾವರಣ, ನಮಗೆ ವಿಕಸನ ಅಂತ ನಾವು ಹೇಳ್ತೇವೆ, ವ್ಯಕ್ತಿ ವಿಕಸನ ಆಗುವಂಥದ್ದು, ಗ್ರೋಥಸ್ ಬೆಳವಣಿಗೆ, ಅದು ಫಿಸಿಯೋಲಾಜಿಕಲ್, ಮಾನಸಿಕವಾಗಿ ವಿಕಸನ ಅನ್ನುವಂಥದ್ದು ನನಗೆ ಅಲ್ಲೇ ಆರಂಭ ಆಯಿತು. ಯಾವಾಗ್ಲೂ ಹೊಸದು ಮಾಡಬೇಕು ಅನ್ನೋಳು. ನಾನು 3 ವರ್ಷಕ್ಕೇನೆ ಹಾಡ್ಲಿಕ್ಕೆ ಒಂದು ಕಾಂಪಿಟೇಷನ್ ಇತ್ತು. 3 ವರ್ಷದ ಮಗು ಹ್ಯಾಕ್ ಕಳಿಸೋದು ಅಂತ ಹೇಳಿ, ಆದರೆ ನನ್ನ ತಾಯಿ ಕಳಿಸಿದ್ರು. ಹೋದಾಗ ಅಲ್ಲಿ ನನಗೆ ಪ್ರೈಸ್ ಬಂತು. ನನಗೆ ಸ್ಪೆಷಲ್ ಪ್ರೈಸ್ ಕೊಟ್ಟರು. ಅಲ್ಲಿ ನನ್ನ ಗುರುಗಳು ಜಡ್ಜ್ ಆಗಿ ಬಂದಿದ್ರು. ನೋಡಿ ಅವರೇ ಹೇಳಿದ್ರು, ಇಲ್ಲ ಈ ಮಗುಗೆ ಬಿಡಬಾರ್ದು, ಸಂಗೀತ ಕಲಿಸಬೇಕು ಅಂತ ಹೇಳಿ. ಸೊ ಅಲ್ಲಿ ಆ ಗುರುಗಳ ಹತ್ರ ನಾನು ಸಂಗೀತ ಕಲಿಬೇಕಾದ್ರೆ ಬಹಳ ಪರ್ಟಿಕ್ಯುಲರ್ ನಮ್ಮ ಗುರುಗಳು. ಡ್ರೆಸ್ ಕೋಡ್ಸ್ ಇರಬಹುದು, ಕಣದ ಲಂಗಾನೇ ಹಾಕಬೇಕು, ಹಾಗೆ ಕಚೇರಿಗಳು ಮಾಡಬೇಕಾದ್ರೆ ಇದೇ ಥರ ವಸ್ತ್ರ ಹಾಕಬೇಕು ಅನ್ನುವಂಥದ್ದು. ಅಲ್ಲಿ ನೋಡಿ ಸ್ವಲ್ಪ ಟ್ಯಾಂಟ್ರಮ್ ಚೈಲ್ಡ್ ಅಂತ ಹೇಳಿ, ಯಾವಾಗಲೂ ಯಾವುದೇ ಒಂದು ಪರಿಸ್ಥಿತಿಗೆ ನಾನು ಇದಲ್ಲ, ಇದು ಯಾಕೆ, ಹೀಗಲ್ಲ, ಹೀಗೆ ಯಾಕೆ ಅನ್ನುವಂಥ ಮನಸ್ಥಿತಿ ನನಗೆ ಮೊದಲಿಂದನೂ ಇತ್ತದು. ಸೊ ಆದ ಕಾರಣ ಅಲ್ಲಿ ನಾನು ಹೇಳ್ತಿದ್ದೆ, ಸರ್ ಪ್ಯಾಂಟ್ ಹಾಕ್ಕೊಂಡು, ಬೆಲ್ ಬಾಟಮ್ ಪ್ಯಾಂಟ್ಗಳು ಹಾಕ್ಕೊಂಡು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಅಂದ್ರೆ ಅದೊಂದು ಕೌತುಕ, ರೆಬಲ್ ಅಂತಲ್ಲ, ಕೇಳ್ತಾ ಇದ್ದೆ. ಅದು ಅವರಿಗೆ ಬಹಳ ಒಂದ್ಸತಿ ಕೋಪನೂ ಬರೋದು ನನ್ನ ಗುರುಗಳಿಗೆ. ಯಾಕಂದ್ರೆ ನಮ್ಮಮ್ಮ ಬೆಲ್ ಬಾಟಮ್ ಪ್ಯಾಂಟ್ ನನಗೊಂದು ಕೊಡಿಸಿದ್ರು. ಸೊ ನಮ್ಮ ಗುರುಗಳು ಹೇಗಿದ್ರು, ನಾವು ಕಣದ ಲಂಗ ಹಾಕಿಯೇ ಬರಬೇಕು ಸಂಗೀತ ಕಲಿಬೇಕು ಅಂತ ಹೇಳಿ. ಅದು ಹೇಗೆ, ಬೆಳಗಿನ ಜಾವದಲ್ಲೇ ಕಲಿಬೇಕು. ಬೆಳಗಿನ ಜಾವ ಎದ್ದು ಹಾಲು, ಅರ್ಶಿನ, ಕಾಫಿ, ಟೀ ನಾವು ಕುಡಿಲಿಲ್ಲ. 12 ಒಂದು ರೀತಿ ವಿಶೇಷವಾಗಿತ್ತು ಅಂತ ಅನ್ಸುತ್ತೆ. ಖಂಡಿತ ಮನೆಯಲ್ಲಿ ಈ ತರ ವಾತಾವರಣ, ಆ ಗುರುದೇವನ ಹತ್ರ ಈ ತರದ ಒಂದಿದು. ಮನೆಯಲ್ಲೂ ತುಂಬಾ ಕನ್ವೆನ್ಷನಲ್, ಬಹಳ
ಒಂದು ಪಾರಂಪರಿಕ ಮೂಲದ ವಾತಾವರಣ ಇತ್ತು ವಿತ್ ಮಾಡೆಸ್ಟೀಸು ಅಷ್ಟೇ ಇತ್ತು. ಭಾರತೀಯ ಮೂಲದ ವಾತಾವರಣವೂ ಹಾಗೇ ಇತ್ತು. ಹಾಗೆ ನಮ್ಮ ಗುರುಗಳಂತೂ ವಿಪರೀತವಾಗಿ ನನಗದನ್ನು ಬಹಳ ಇಂಬೈಬ್ ಮಾಡಿದ್ರು, ನನ್ನ ತಾಯಿ, ನನ್ನ ಗುರುಗಳೆಲ್ಲ. ಸೊ ಆದ ಕಾರಣ ಆ ಎರಡು ದ್ವಂದ್ವ, ಧನಾತ್ಮಕವಾದ ದ್ವಂದ್ವ ನನಗೆ ಕಡೆಗೆ ಭಾರತೀಯ ಪಾರಂಪರಿಕ ವಿಜ್ಞಾನ ನಿಜವಾಗಿಯೂ ವೈಜ್ಞಾನಿಕ ಅನ್ನುವಂಥ ಒಂದು ಸತ್ಯದ ಗೋಚಾರ ಮಾಡಿಸಿ ನಾನು ಅದರಲ್ಲಿ ಅದೇ ಕೆಲಸ ಮಾಡಬೇಕು ಅಂತ ಮಾಡಿದ ಮೇಲೆ ನನಗೆ 100% ಉತ್ತರ ಸಿಕ್ಕಿದೆ. ಸೊ ಆದ ಕಾರಣ ನನಗೆ ಅದೇ ಬಹಳ ಆಸಕ್ತಿ ಇರುವಂತಹ ವಿಷಯ. ಹಾಗೆ ನನಗೆ ದೇವರು ಈ ಒಂದು ಪ್ರಕೃತಿ ದತ್ತವಾಗಿ ಏನೇನು ನನಗೆ ಜೆನೆಟಿಕಲಿ ಅನ್ನಬಹುದೋ ಅಥವಾ ಪೂರ್ವ ಪುಣ್ಯ ಅನ್ನಬಹುದೋ ನನಗೆ ಗೊತ್ತಿಲ್ಲ, ಸಂಗೀತ, ಈ ವೇದಗಳ ಅಧ್ಯಯನ, ಹಾಗೆ ಈ ಸಾಮವೇದದ ಮೂಲಗಳು, ನನ್ನ ಒಂದು ಸಬ್ಜೆಕ್ಟ್ ಆಹಾರ ವಿಜ್ಞಾನ ಎಲ್ಲವೂ ಸೇರಿ ಅದನ್ನು ಹುಡುಕಿದಾಗ, ಈ ವೇದ ಮೂಲದಲ್ಲಿ ಹುಡುಕಿದಾಗ, ಈಗ ಸಾಮವೇದದ ಸಂಗೀತ ಚಿಕಿತ್ಸೆಗೆ ನಾನು ನೋಡಿದಾಗ ಅದೊಂದು ಕೌತುಕವಾದಂತಹ ವಿಷಯ. ಈಗ ಆಯುರ್ವೇದ ಚಿಕಿತ್ಸೆ, ಗೃಹ ಚಿಕಿತ್ಸೆ, ಅದನ್ನ ಷಡಂಗದ ಋಗ್ವೇದದ ನೋಡಿದಾಗ, ಹಾಗೆ ಆಹಾರ ವಿಜ್ಞಾನ, ಈ ತ್ರಿದೋಷ ಅಷ್ಟಾಂಗ ಚಿಕಿತ್ಸೆ ಚರಕ ಸುಶ್ರುತರು ಮಾಡಿದ, ನಾನು PhD ನಾನು ಆಹಾರ ವಿಜ್ಞಾನದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಓದೋಳು ನಾನು. ಅದನ್ನು ಮಾಡಿದಾಗ ನಮಗೆ ಡೌಟ್ಸ್ ಇದ್ದ ವಿಷಯಗಳು ಅಲ್ಲಿ ಪರ್ಫೆಕ್ಟ್ ಆಗಿ ಸಿಗ್ತಾ ಹೋಯ್ತು. ಸೊ ಆದ ಕಾರಣ ಇದು ನಾನು ಚೈಲ್ಡ್ ಪ್ರಾಡಿಜಿ ಅಂತ ಇದ್ದೆ ನಾನು, 11 ವರ್ಷಕ್ಕೆ ಪ್ರೂವ್ ಆದ್ರೂ ಅದು ನನಗೆ ಉತ್ತರ ಸಿಗ್ತಾ ಹೋದಾಗ ಅದು ಪ್ರವಾಹದ ವಿರುದ್ಧ ಹೋಗುವ ಒಂದು ಪರಿಸ್ಥಿತಿ ಇದ್ರೂ ಛಲ ಬಿಡ್ತಿರ್ಲಿಲ್ಲ. ಮೊದ್ಲಿಂದ ಆ ಸ್ವಭಾವ ನಂಗೆ ಇದ್ದೇ ಇದೆ. ಅದನ್ನ ಮಾಡಿದಾಗ ನನಗೆ ಖಂಡಿತ ಉತ್ತರ ಸಿಕ್ತು. ಇನ್ನು ವ್ಯಾಸಂಗ, ನಿಮ್ಮ ಒಂದು ಅಧ್ಯಯನ ಹೇಗಿತ್ತು? ನನಗೇನು ಅಂದ್ರೆ ಬಹಳ ಸಪೋರ್ಟಿವ್ ವಾತಾವರಣ ಇತ್ತು. ಈಗ ಸ್ಟ್ರಗಲಿಂಗ್ ಅಂತೇನು ನನಗಿರ್ಲಿಲ್ಲ, ಸ್ಟ್ರಗಲ್ ಮಾಡಬೇಕು ಓದಿಗೆ ಅಂತ. ಮನೇಲಿ ಅದು ಉತ್ತೇಜನ ಯಾವ ಕಾಲಕ್ಕೂ ಇತ್ತು. ಈಗ ಸಂಗೀತ 3.5 ವರ್ಷಕ್ಕೆ 4 ವರ್ಷಕ್ಕೆ ಆರಂಭ ಮಾಡಿದ್ರು. ಅಲ್ಲಿ ಎಂಥ ಗುರುದೇವ, ಎಂಥ ಪುಣ್ಯದ ನನಗೆ ಅಂತ ಅನ್ಸತ್ತೆ. ಅವರು ಬೆಳಗಿನ ಜಾವ 5 ಗಂಟೆಗೆ ಮನೆಯಿಂದ 1 ಜನ ಹೋಗಿ ನಂಗೆ ಸಂಗೀತ ಕಲಿಯಕ್ಕೆ ಬಿಡೋರು. ಅಲ್ಲಿಂದ ಅಭ್ಯಾಸ ಮಾಡಿದ ಮೇಲೆ ನಂದು ಪಾಠ ಮುಗಿಸಿ ನಾನು ಮನೆಗೆ ಬಂದು ಸ್ಕೂಲಿಗೆ ಹೋಗ್ತಾ ಇದ್ದೆ. ಅದಕ್ಕೆ ನನ್ನ ಪೇರೆಂಟ್ಸ್ ಅರೇಂಜ್ ಮಾಡಿದ್ರು 1 ಜನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮತ್ತೆ ನನ್ನ ಚಿಕ್ಕಪ್ಪನೇ ಟ್ಯೂಷನ್ಸ್ ಎಲ್ಲ ನನಗೆ ಕೊಡೋರು. ಆಮೇಲೆ ಸ್ಕೂಲಲ್ಲೇನೆ ನನ್ನ ಗುರುಗಳೇ ಸಂಗೀತ ಟೀಚರ್ ಆಗಿದ್ರು. ಅಲ್ಲಿ ನಮ್ಮ ಗುರುಗಳೇ ಅಲ್ಲಿ ಮತ್ತೆ ಗುರುಗಳ ಕೈಗೆ ಸಿಕ್ತಿದ್ದೆ. ಬೆಳಗ್ಗೆ ಮಾಡಿದ ತಪ್ಪುಗಳಿಗೆಲ್ಲ ಸ್ಕೂಲಲ್ಲೇ ಸಿಕ್ಬಿಡ್ತಿದ್ದೆ. ಸೊ ಹೀಗಾಗಿ ಅಲ್ಲಿ ತಪ್ಪು ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಸೊ ಆ ಥರದ ಒಂದು ಬಹಳ ಒಂದು ಶಾಲೆ ಕಾಲೇಜು ಎಲ್ಲೆಲ್ಲಿ ಓದಿದ್ರಿ? ನೋಡಿ, ನಾನು ಚಿತ್ರದುರ್ಗ ಮೂಲದಲ್ಲಿ ಇರೋಳು. ನನ್ನ ತಂದೆ ಸರ್ವಿಸ್ ಎಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲೇ ಆಯ್ತು. ಅವರು ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಹುದ್ದೆಯಲ್ಲೇ ಇದ್ರು ಅವರು. ಸೊ ಅಲ್ಲಾಗಿ ನನ್ನ ಬಾಲ್ಯ ಎಲ್ಲ ಅಲ್ಲಿ ತಾಲೂಕಾ ಪ್ಲೇಸ್ ಜಗಳೂರು ಅಂತ ಇತ್ತು, ಅಲ್ಲಾಯ್ತು. PUC ಚಿತ್ರದುರ್ಗದಲ್ಲಾಯ್ತು. ಹಾಗೆ ನನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಧಾರವಾಡದಲ್ಲಿ ನಂದು ಅಭ್ಯಾಸ, ನಂದು ಅಂಡರ್ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲವೂ ನಂದು ಅಲ್ಲಿ ಮುಗೀತು. ಹಾಗೆ ಈ ಕೌತುಕದ ಮೇಲೆ ನಾನು ಕಲ್ಚರಲ್ ಸ್ಟಡೀಸ್ ಅಂತ ಹೇಳಿ ಇತ್ತೀಚಿನ ದಿನಗಳು ಮಾಡಿದ್ದು. ಈಗ ನೀವು ಹೇಳಿರಿ ಚಿಕ್ಕಂದಿನಿಂದಲೇ ಸಂಗೀತದ ಬಗ್ಗೆ ಆಸಕ್ತಿ ಬಂತು ಅಂತ. ಸಂಗೀತ ಕಚೇರಿಯನ್ನ 12ನೇ ವಯಸ್ಸಿನಲ್ಲೇ ನೀಡಿದಾಗ ಆ ಒಂದು ಕ್ಷಣಗಳನ್ನ ಈಗ ನೆನಪಿಸ್ಕೊಂಡ್ರೆ ಏನ್ ಅನ್ಸುತ್ತೆ? ನನಗೆ 3 ವರ್ಷಕ್ಕೇನೆ ಹಾಡ್ತಾ ಇದ್ದೆ. ನನಗೆ ಈಗೂನು ಹೇಳ್ತಾರೆ ನನ್ನ ಗುರುಗಳು, ಅದೇ ಮಾಧುರ್ಯ ಇದೆ ಧ್ವನಿಗೆ, ಏನ್ ಸ್ವಲ್ಪ ಮೆಚುರಿಟಿ ಬಂದಿದೆ, ಅದೇ ಪ್ರೆಸೆಂಟೇಷನ್ ಇದೆ ಅಂತ ಹೇಳಿ ಹೇಳ್ತಾರೆ. ಅದು ನನಗೆ ಆಶ್ಚರ್ಯಕರವಾದ ವಿಷಯನೇ. ಆಮೇಲೆ 12ನೇ ವಯಸ್ಸಿಗೆ ಬಂದಾಗ ನಾನು ಅದನ್ನ ತುಂಬಾ 4 ಗಂಟೆ ಅಭ್ಯಾಸ ಮಾಡ್ತಿದ್ದೆ. ಮಾಡಿಸೋರು ನಮ್ಮ ಗುರುಗಳು. ಬೆಳಗ್ಗೆ 2.5 ಗಂಟೆ, ಸಂಜೆ 1.5 ಗಂಟೆ ಮ್ಯಾಂಡೇಟರಿ ಅದು. ಸಂಗೀತ ಅಭ್ಯಾಸ ಮಾಡಿ ಪಾಠ ಮುಗಿಸಿ ಮನೆಗೆ ಬಂದು ಮತ್ತೆ ಈವ್ನಿಂಗ್ ಸ್ಪೋರ್ಟ್ಸ್ ಅಲ್ಲೂ ಒಂದು ಇತ್ತಿತ್ತು. ಸೊ ಆದ ಕಾರಣ ಅದೆಲ್ಲ ಸೇರಿ ಮಾಡೋದ್ರಿಂದ 12 ವಯಸ್ಸಿಗೆ ನನಗೆ ವಿತ್ ಆಲ್ ಕಾನ್ಫಿಡೆನ್ಸ್ ಮಾಡಿದ್ದೇನೆ ಕಚೇರಿನ. ನಮ್ಮ ಗುರುಗಳು ಹೇಳೋರು, ಈ ಮಗು ನೀನು ಸಂಗೀತದಲ್ಲೇ ಮುಂದುವರಿ, ನೀನು ಈ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಖಂಡಿತ ಬರುತ್ತೆ ಅರ್ಧ ಅರ್ಲಿ ಅಂತ ಹೇಳೋರು. ಮತ್ತೆ ನನ್ನ ಒಂದು ಈಗ ದಸರಾಗಳಲ್ಲೆಲ್ಲ ಅವಾಗೆಲ್ಲ ಟೆಲಿವಿಷನ್ಸ್ ಇರ್ತಾ ಇರ್ಲಿಲ್ಲ, ರೇಡಿಯೋಗಳಲ್ಲಿ ML ವಸಂತ್ ಕುಮಾರಿ ಅವರು, ಅವರ ನನಗೆ ಹಾಡುಗಾರಿಕೆ ನಂಗೆ ತುಂಬಾ ಇಷ್ಟ. ನನಗೆ ರೋಲ್ ಮಾಡೆಲ್ ಸಿಂಗರ್ ಅವರು. ಅಲ್ಲಿ ಪಾಂಡಿತ್ಯ ಮತ್ತೆ ಮಾಧುರ್ಯ ಎರಡೂ ಇರುವಂತದ್ದು. ಅವ್ರನ್ನ ನಾನು ಸ್ವಲ್ಪ ಇಮಿಟೇಟ್ ಮಾಡ್ತಿದ್ದೆ ಹಾಡ್ಬೇಕಾರೆ. ನನಗೆ ನಂತರ ಗೊತ್ತಾಯ್ತು ಅವರು ತುಂಬಾ ಇದನ್ನ ಹೇಳಕ್ ನಾನು ಅವ್ರಿಗೆ ಕ್ಷಮಾ ಕೇಳಿ, ಅವರಿಲ್ಲ ಕೇಳಿ ಮಾಡ್ತೇನೆ. ಎಷ್ಟು ಜನ ನಾನೀಗ ಹಾಡಿದ್ರೆ ಸ್ವಲ್ಪ ವಾಯ್ಸ್ ಕಲ್ಚರ್ ಅವರದೇ ಹೋಲತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಅವರಷ್ಟು ದೊಡ್ಡವರಲ್ಲ, ಬಟ್ ಹಾಗೆ ಒಂದು ಅದಕ್ಕೆ ಪೂರಕ ಅಂದ್ರೆ ನೋಡಿ ದೈವಾನುಗ್ರಹ ಹೇಗಿರುತ್ತೆ ವಾತಾವರಣ ಅಂದ್ರೆ, ML ವಸಂತ್ ಕುಮಾರಿ ಅಮ್ಮನವರ ಮೊದಲ CD-ಯನ್ನು ರಿಲೀಸ್ ಮಾಡಿದ್ರಲ್ಲ, ಕೀರ್ತಿ ಶಿಲ್ಪ ರಾಮು ಅಂತ ಹೇಳಿ, ವಾಸ್ ಎ ಸ್ಟಾಲ್ವರ್ಡ್ ಮೇಕರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಅವರೇ ನನ್ನ ಧ್ವನಿಯನ್ನ ಗುರುತಿಸ್ಬಿಟ್ಟು, ನಾನು ಬ್ರೆತ್ ಟೇಕಿಂಗ್, ಉಸಿರನ್ನ ತಗೊಳ್ಳೋದು ಬಿಡೋದು ಸಹ MLV ಅವ್ರದ್ದು ಹೋಲ್ತದೆ ನಿಮ್ಮದು,
ಆದ ಕಾರಣ ಅಂಥೇಳಿ ನನಗೆ ಈ ಸೌಂದರ್ಯ ಲಹರಿ ಅಂತ ನಾನೇನು ಹೇಳಿದೆ ಸಂಗೀತದ್ದು, ಅದಕ್ಕೆಲ್ಲ ನನಗೆ ತುಂಬ ಅವರು ನನಗೆ ಇದೆಲ್ಲ ಇದ್ದಾಗ ಅದಕ್ಕೆ ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಬಹಳ ಸಪೋರ್ಟ್ ಮಾಡೋದಂಥ ಮಹಾನುಭಾವರವರು. ಸೊ ಆದ ಕಾರಣ ಆ ವಾಯ್ಸು, ಆ ಕಲ್ಚರು ನನಗೆ ಸಹಜವಾಗಿ ಇತ್ತು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಮತ್ತೆ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೆ, ಪ್ರೆಸೆಂಟೇಷನ್ ಮಾಡಿ ಮೈ ಮರೆತು ಬಿಡ್ತಿದ್ದೆ. ನಮ್ಮ ಗುರುಗಳು ಏನು ಮಾಡೋರು, ಪಾಠ ಹೇಳೋರು, ನಮ್ಮ ಹತ್ರ ಅದನ್ನು ರಿಪೀಟ್ ಮಾಡಿಸೋರು, ಒಂದು ಅರ್ಧ ಗಂಟೆ ಅಬ್ಸರ್ವೇಷನಿಗೆ ಕೂಡಿಸೋರು. ಅವರು ಹಾಡಬೇಕಾದ್ರೆ ಈ ಭಾವ ಪ್ರಕ್ರಿಯೆ ಹಾಡುಗಾರಿಕೆ ಒಳಗೆ ಹೇಗೆಲ್ಲ ಅದು ಏರುಪೇರು ಇರ್ತದೆ, ಮತ್ತು ಯಾವ ಯಾವ ಭಾಗದ ಗಂಟ್ಲಿಂದ ಬರಬೇಕು, ನಾಭಿಯಿಂದ ಮಾಡಬೇಕು, ಮತ್ತು ಶಿರಭಾಗದಿಂದ ಹೇಗೆ ಧ್ವನಿಗಳು ಹೊಮ್ಮಿದ್ರೆ. ಅಂದ್ರೆ ನಿಮ್ಗೆ ಆ ರೀತಿಯ ಒಂದು ಶಿಕ್ಷಣ ಚೆನ್ನಾಗಿ ಸಿಕ್ಕಿರೋದ್ರಿಂದ ಅದು ಸಾಧ್ಯ ಆಗಿದೆ. ಇನ್ನು ಉಪನ್ಯಾಸಕರಾಗಿ, ಒಬ್ಬ ಪ್ರಾಧ್ಯಾಪಕರಾಗಿ ಮತ್ತು ವಿಜ್ಞಾನಿಯಾಗಿ ಕೂಡ ಗುರುತಿಸ್ಕೊಂಡಿದ್ದೀರಿ. ಈ ಅನುಭವ ಹೇಗಿತ್ತು? ಎಲ್ಲವೂ ಸಹಜವಾಗೇ ಬಂತು. ನನ್ನ ಜೀವನದಲ್ಲಿ ಪ್ರತಿ ಕ್ಷಣವೂ ಪ್ಲೆಸೆಂಟ್ ಸರ್ಪ್ರೈಸ್. ಯಾಕಂದ್ರೆ ನಾನು ಬಹಳ ಕ್ಯಾಶುವಲ್ ಆಗಿ ಹೋಗ್ತಿದ್ದೆ. ಈಗ ಸಂಗೀತ ನೋಡಿ, ಜೂನಿಯರ್ ಗ್ರೇಡ್ ಸಂಗೀತದಲ್ಲಿ ನಾನು ಸೀನಿಯರ್ ಗ್ರೇಡಲ್ಲಿ ನಾನು ಜೂನಿಯರ್ ಗ್ರೇಡ್ ಹೋದಾಗ ವಿಜಯ ರಾಘವನ್ ಅವರು ಎಕ್ಸಾಮ್ನರ್ ಆಗಿ ಬಂದಿದ್ರು. ಅಲ್ಲಿ ನಾನು ಒಳಗೆ ಹೋದಾಗ ಎಕ್ಸಾಮ್ನರ್ ಹೇಳಿದ್ರು, ಅಲ್ಲಿ ಎಕ್ಸಾಮ್ಸ್ ಕೊಡ್ತಾರಲ್ಲ ನೀವು ಈ ಥರ ಹಾಡಬೇಕು ಅಂತಂದು ಹಾಡಿದಾಗ ಹಿ ವಾಸ್ ಅಸ್ಟಾನಿಶ್ಡ್. ಈ ಮಗು ಇಷ್ಟು ಚೆನ್ನಾಗಿ ಹೇಗೆ ಹಾಡುತ್ತೆ ಅಂತ. ಹೊರಗೆ ಬಂದ್ರು, ಈ ಮಗುವಿನ ಗುರುಗಳು ಯಾರು ಅಂತ ಹೇಳಿ. ನಮ್ಮ ಗುರುಗಳಿಗೆ ಅವರು ಬಹಳ ಪರಮಾಪ್ತರಿದ್ರು. ನಮ್ಮ ಗುರುಗಳು ಅದನ್ನ ಹೈಲೈಟ್ ಮಾಡಿರಲಿಲ್ಲ, ಯಾಕಂದ್ರೆ ಇನ್ಫ್ಲುಯೆನ್ಸ್ ಆಗ್ಬಿಡತ್ತೆ ಅಂತ ಹೇಳಿ. ಅಯ್ಯೋ ನಿಮ್ಮ ಶಿಷ್ಯಳ ಇವಳು ಅಂತ ಹೇಳಿ ನನಗೆ ಅಲ್ಲಿ ಟಾಪರ್ ಆಗಿ ಬಂದೆ ನಾನು ಜೂನಿಯರ್ ಗ್ರೇಡಲ್ಲಿ. ಅದು ನನಗೆ ಮಾಮೂಲು, ನಾನು ಸುಮ್ಮನೆ ಕ್ಯಾಶುವಲ್ ಆಗಿರ್ತಾ ಇದ್ದೆ. ನಮ್ಮ ಗುರುಗಳು ಹೈಲೈಟ್ ಮಾಡಿದ್ರು, ನನ್ನ ತಲೆ ಹೋಗ್ತಾ ಇರಲಿಲ್ಲ. ಅದು ಇಷ್ಟು ಮಾಧುರ್ಯ, ಮೆಲೋಡಿಯಸ್ ಉಂಟು ವಾಯ್ಸು, ಈ ಥರ ಇಮ್ಮಿಡಿಯೇಟ್ ಗ್ರಾಸ್ ಮಾಡೋ ಬುದ್ಧಿ ಉಂಟು ಇವಳಿಗೆ ಅಂತ ಹೇಳಿ ಸೀನಿಯರ್ ಇಮ್ಮಿಡಿಯೇಟ್ ವಿದಿನ್ ಇಯರ್ ಕೊಟ್ಟರು. ಹಾಗೆ PUCಯಲ್ಲಿ ಒಳ್ಳೆ ಮಾರ್ಕ್ ತೆಗಿಬೇಕಷ್ಟೇ, SSLCಯಲ್ಲಿ ಒಳ್ಳೆ ಮಾರ್ಕ್ ತೆಗಿಬೇಕು. ಅದು ನಮ್ಮ ಪ್ಯಾರೆಂಟ್ಸ್ಗೆ ಒಂದು ಗಿಫ್ಟ್ ಕೊಡುವಂಥದ್ದು. ಯಾಕಂದ್ರೆ ನಮ್ಮ ತಂದೆಗೆ ಒಳ್ಳೆ ಹುದ್ದೆ ಇತ್ತು. ಸೊ ಆ ಥರ ಒಂದು ಅಧಿಕಾರಿ ಆಗಬೇಕು ಅಂತ ಹೇಳಿ, ಇಂಥದ್ದೇ ಆಗ್ಬೇಕಂತಿರ್ಲಿಲ್ಲ. ಮತ್ತೆ ಜೀಜಾ ಹರ್ಸಿಂಗ್ ಅವರು ಒಂದ್ಸತಿ ನನಗೆ ಪ್ರೈಸ್ ಕೊಟ್ಟರು ನನ್ನ ಟ್ಯಾಲೆಂಟ್ಗೆ. ಅವಾಗ ಅವ್ರು ನೋಡಿ, ನಾನು IPS ಆಫೀಸರ್ ಆಗಬೇಕು ಅಂತ ಒಂದು ವಿಜುವಲೈಸ್ ಮಾಡಿದ್ದು ಬಿಟ್ರೆ, ನಾನು ಇಂಥದೇ ಆಗ್ಬೇಕಂತಿಲ್ಲ. ಒಳ್ಳೆ ಕ್ವಾಲಿಫಿಕೇಶನ್ ಬೇಕು, ಒಂದು ಅಧಿಕಾರಿಯಾಗಿ ಕೆಲಸ ಮಾಡಬೇಕು. ಹಾಗೆ ಸಂಗೀತವನ್ನ MLV ವಸಂತ್ ಕುಮಾರಿ ಥರ ನನಗೆ ಕಲ್ಚರ್ ಮಾಡಿ ದೊಡ್ಡ ಕಚೇರಿಗಳು ಮಾಡಬೇಕು ಅನ್ನುವಂಥ ಒಂದು ಬಹಳ ಗೌಪ್ಯವಾಗಿ ನನಗೊಂದು ಕನಸಿತ್ತು. ಈ ಎಲ್ಲ ಮತ್ತೆ ಇದೇ ವಯಸ್ಸಲ್ಲಿ ನನಗೆ 7 ವರ್ಷದ ಮಗು ಇರಬೇಕಾದ್ರೆ ಒಂದು ವಿಶಿಷ್ಟ ಅನುಭವ. ಈಗ ಈ ಸೋಲ್ ಕಾನ್ಶಿಯಸ್ ಅಂತ ಹೇಳ್ತಾರಲ್ಲ, ಆ ಥರದ ಅನುಭವ ಅಂತ ನಾನು ಅನ್ಕೋತೀನಿ. ನನಗೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಏನಾಗ್ತಾ ಇದೆ ಅಂತ ಹೇಳಿ. ಎಷ್ಟೋ ಬಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ನಾನಾ ಅಂತಾನೆ ನಾನು ಪ್ರಶ್ನೆ ಮಾಡ್ತಿದ್ದೆ. ಇದು ನನಗೆ 4ನೇ ವರ್ಷದಿಂದನೂ ಆರಂಭ ಆಗಿತ್ತು. ಆಮೇಲೆ 11 ವರ್ಷಕ್ಕೆ ಮಕ್ಕಳ ವರ್ಷ ಬಂತು ನೋಡಿ. ಆವಾಗ ನನಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸಲ್ಲೆಲ್ಲ ನಾನು ಸ್ಪೋರ್ಟ್ಸಲ್ಲೆಲ್ಲ ಇರ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ. ಅವಾಗ ಯೋಗ ಕ್ಲಾಸಿಗೂ ಕಳಿಸೋರು. ಅವಾಗ ಯೋಗ ಎಲ್ಲ ಹೆಚ್ಚಿರಲಿಲ್ಲ. ನಮ್ಮ ಮನೆ ಹಿಂದೆ ಒಬ್ಬರು ನಮ್ಮ ಬಳಗದವರೇ, ಒಬ್ಬ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಮಾಡೋರು, ಅವ್ರು ಕರೆಸಿ ಹೇಳ್ಕೊಡೋರು. ಒಂದು ಕಾಂಪಿಟೇಷನ್ಸ್ ಇತ್ತು, 200 ಮೀಟರ್ಸ್ ಇತ್ತು, 400 ಮೀಟರ್ಸ್ ಇತ್ತು, ಲಾಂಗ್ ಜಂಪ್ ಎಲ್ಲ ಕಾಂಪಿಟೇಷನ್ಸ್ ಇರೋದು. ನಾನು ಸ್ವಲ್ಪ ಸ್ಕೂಲಲ್ಲಿ ಗುರುಗಳು ಅಬ್ಸರ್ವ್ ಮಾಡಿದ್ರು, ಇದಕ್ಕೆ ಇವಳಿಗೆ ಕರ್ಕೊಂಡೋಗಿ ಹಾಕಿದರೆ ಮಾಡ್ತಾಳೆ, ಆಕ್ಟಿವ್ ಚೈಲ್ಡ್ ಅಂತ. ನಾನು ಕಾಂಪಿಟೇಷನಲ್ಲಿ ಹೋಗಿ ನೋಡಿ, ನನಗೆ ಒಂದಂದ್ರೆ ಈಗ ಕಚೇರಿ ಮಾಡ್ಬೇಕಾದ್ರೂ ನನಗೆ ಒಂದು ಆ ಸ್ಪಾಟ್ ಗೇಜ್ ಮಾಡ್ತೇನೆ. ಅದು ಹಾಗೆ ಮಾಡ್ಬೇಕಂದ್ರೆ ಮಾಡ್ಬೇಕು. ನೀವು ಇದನ್ನೆಲ್ಲ ಕಲ್ತಿದ್ದನ್ನೆಲ್ಲ ಹೇಗೆ ನೀವು ಒಬ್ಬ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿದ್ದಾಗ ಬೆಳೆಸ್ಕೊಂಡು? ಅಲ್ಲ, ಈಗ ನೋಡಿ ಅದು ಬಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ನಂಗೆ ಅಡ್ಮಿಷನ್ ಸಿಕ್ಕಾಗ ನನಗೆ ಆಹಾರ ವಿಜ್ಞಾನ ಬಹಳ ಅಸ್ಟಾನಿಶ್ಡ್ ಅಂತ ಅನಿಸ್ತು. ಮತ್ತೆ ನಮ್ಮ ತಂದೆ ಒಬ್ಬ ಫ್ರೆಂಡ್ ಪ್ರೊಫೆಸರ್ ಗೋವಿಂದಯ್ಯ ಅಂತಿದ್ರು ವೆಟರ್ನರಿ ಕಾಲೇಜಲ್ಲಿ, ಅವರು ಪ್ರಾಧ್ಯಾಪಕರಾಗಿದ್ರು ಅವಾಗ ಬೆಂಗಳೂರಲ್ಲಿ. ಸೊ ಅವ್ರು ಹೇಳಿದ್ರು, ನಾನು ಇಂಟರ್ವ್ಯೂಗೆ ಬಂದಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ, ನೋಡು ಮಗು, ಇದಕ್ಕೆ ತುಂಬಾ ಸ್ಕೋಪ್ ಇದೆ, ನೀನು PG ಇದನ್ನ ಮುಗಿಸಿದ್ರೆ PG ನೀನು ನ್ಯೂಟ್ರಿಷನಲ್ ಮಾಡಿದ್ರೆ ಈಗ ಮುಂದೆ ಫರ್ದರ್ ಡೇಸ್ ಅಲ್ಲಿ ನ್ಯೂಟ್ರಿಷನ್ ತುಂಬಾ ಕಾಯಕಲ್ಪ ಆಗಿರುವಂತಹ ವಿಷಯ, ಕೋರ್ ಸೈನ್ಸ್ ಇದು ಅಂತ. ಅವಾಗ ಅವ್ರು ಹೇಳಿದ ಒಂದು ವಿಷಯ ಇತ್ತು. ಹಾಗೇನೆ ನಾನು ಅಂಡರ್ ಗ್ರಾಜುಯೇಷನ್ಗೆ ಹೋದಾಗ, BScಗೆ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಆದಾಗ ಬಯೋಕೆಮಿಸ್ಟ್ರಿ ಅದೆಲ್ಲ ನೋಡಿ ನನಗೆ ಅಸ್ಟಾನಿಶ್ಡ್. ಬೇಸಿಕಲಿ ನನ್ನ ಇಂಟ್ರೆಸ್ಟ್ ಇದ್ದಿದ್ದು PUCಲಿ ಮ್ಯಾಥಮೆಟಿಕ್ಸ್, ಗಣಿತ. ಯಾವಾಗಲೂ 100ಕ್ಕೆ 100 ತೆಗಿತಿದ್ದೆ. ಈ ವಿಷಯ ನಮ್ಮ ತಂದೆನೂ 100ಕ್ಕೆ 100 ತೆಗೆದವರು ಸೆಕೆಂಡ್ PUCಯಲ್ಲಿ. ಸೊ ಅದು ನನಗಿತ್ತು. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಈ ಜೀವಶಾಸ್ತ್ರ, ಈ ಆಹಾರ ವಿಜ್ಞಾನ, ನಿಮ್ಗೀಗ ಆಹಾರ ವಿಜ್ಞಾನದ ಬಗ್ಗೆ ಆಸಕ್ತಿ ಬಂತು. ಆಹಾರ ವಿಜ್ಞಾನ ಅಂದ್ರೆ ಏನು ಅಂತ ಸಂಕ್ಷಿಪ್ತವಾಗಿ ನಿಮ್ದೇ ಮಾತುಗಳಲ್ಲಿ ಹೇಳಿ. ಆಹಾರ ವಿಜ್ಞಾನ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಆಹಾರ ವಿಜ್ಞಾನ ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಕೊಡುವಂತ ಮೂಲ ಸೈನ್ಸ್, ಅದು ಮೂಲ ವಿಜ್ಞಾನ. ಅದು ಇದು ಪ್ರಿವೆಂಟಿವ್ ಮೆಡಿಸಿನ್ ಅಂತ ನಾವು ಮಾತಾಡಿದಾಗ, ಈಗ ರೋಗ ಬರಲಾರ್ದಂಗೆ ನೋಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡಿದಾಗ, ಅಪ್ರೋಚ್ ಅನ್ನು ನಾವು ತಗೊಂಡಾಗ, ಆಹಾರ ವಿಜ್ಞಾನ ಮಾಡುವಂಥ ಆಹಾರ ಪ್ರಕ್ರಿಯೆ, ಅನ್ನಮಯ ಕೋಶಕ್ಕೆ ಮಾಡುವಂತಹ ಕೆಲಸ ಯಾವ ಪ್ರಿವೆಂಟಿವ್ ಥೆರಪಿನೂ ಮಾಡೋಲ್ಲ.
ಓಹೋ. ಈಗ ನಿಮಗೆ ದೇಹದಲ್ಲಿ ಜೀವಕೋಶಗಳು ಏಜ್ ಆಗದೆ ಇರಬೇಕು ಅಂದ್ರೆ ಆಹಾರ ವಿಜ್ಞಾನದ ಮೂಲವೇ ಬೇಕು ನಿಮಗೆ. ಆದ ಕಾರಣ ಇದು ನಾನು ಆಹಾರ ವಿಜ್ಞಾನ, ನಾನು ಡಾಕ್ಟರೇಟ್ ತಗೊಂಡ್ರು ಅದನ್ನ ನಾನು ನನಗೆ ಒಂದು ಅದೃಷ್ಟವಶಾತ್ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡಿದೆ. ಆ ವಿಜ್ಞಾನಿಯಾಗಿ ಆಹಾರ ವಿಜ್ಞಾನ, ಕಮ್ಯುನಿಟಿ ನ್ಯೂಟ್ರಿಷನ್ ನಲ್ಲಿ ನಾನು ಆಹಾರ ವಿಜ್ಞಾನ ಮಾಡಬೇಕಾದ್ರೆ ಬರೀ ಕಾಫಿ, ಈ ಟೈಮ್ಗೆ ಕಾಫಿ ತಿಂಡಿ ಊಟ ಮಾಡುವಂಥದ್ದು ರಿಸಲ್ಟ್ಸ್ಗಿನ್ನ ನಾನು ವಿಜ್ಞಾನಿಯಾಗಿ ವೈಫ್ ಸಂಸ್ಥೆಯಲ್ಲಿ ಡಾಕ್ಟರ್ JNS ರೆಡ್ಡಿ ಅವರು ನನ್ನ ರೋಲ್ ಮಾಡೆಲ್ ಅಲ್ಲಿ ಅವ್ರ ಹತ್ರ ಆ ಕಮ್ಯುನಿಟಿ ನ್ಯೂಟ್ರಿಷನ್ ವಿಷಯಕ್ಕೆ ನನ್ನ ಎಕ್ಸ್ಪೋಸ್ ಮಾಡಿದಂಥ ಮಹಾನುಭಾವರವರು ಅಲ್ಲಿ ವಿಲೇಜ್ಗಳಿಗೆ ಹೋಗಿ ನಾನು ರಿಸರ್ಚ್ ಮಾಡಿ ಆ ಗ್ರಾಮೀಣ ಜನತೆ ಜೊತೆಗೆ ಅಪ್ರೋಚ್ ಮಾಡಬೇಕಾದ್ರೆ ನನಗೆ ಕೌತುಕವಾದಂಥ ವಿಷಯ ಸಿಕ್ತು. ಸೊ ಅಲ್ಲಿಂದ ನಾನು ಪ್ರಕೃತಿ ಚಿಕಿತ್ಸೆ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಪ್ರಾಧ್ಯಾಪಕರಾಗಿ ನಾನು ಕೆಲಸ ಮಾಡುವಂಥ ಆಹಾರ ತಜ್ಞೆಯಾಗಿ ಪ್ರಕೃತಿ ಚಿಕಿತ್ಸೆ ಕಾಲೇಜ್ನಲ್ಲಿ ಪಾಠ ಮಾಡುವಂಥ ಅವಕಾಶ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರು ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಈಗ ಆಲ್ಟರ್ನೇಟ್ ಮೆಡಿಕಲ್ ಸೈನ್ಸಲ್ಲಿ ಅಂದರೆ ಈಗ ಅಲೋಪತಿ ಮೆಡಿಕಲ್ ಸೈನ್ಸ್ ಉಂಟು, ಮಾಡರ್ನ್ ಸೈನ್ಸ್ದು. ಈ ಪ್ರಕೃತಿ ಚಿಕಿತ್ಸೆ ಆಯುರ್ವೇದದಲ್ಲಿ ಆಹಾರದಿಂದನೇ ಪಂಚಮಹಾಭೂತಗಳ ಒಂದು ಥಿಯರಿ ಒಳಗೆ. ನೀವು ಆಹಾರ ತಜ್ಞೆ ಅಂತ ಅನ್ಸ್ಕೋಬೇಕಾದ್ರೆ ಏನು ವಿಚಾರ ಇರುತ್ತೆ, ಏನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರಿ? ಕೇಳಿ, ಆ ವಿಷಯನ ಬಂತು. ಓಹೋ, ಇದು ಇಷ್ಟು ಚೆನ್ನಾಗಿ ರೋಗ ವಾಸಿ ಮಾಡ್ತದೆ, ಪ್ರಿವೆಂಟಿವ್ ಆಗು ಕೆಲಸ ಮಾಡ್ತದೆ. ಆ ಎಲ್ಲ ವಿಷಯಗಳು ನಮ್ಮ ಭಾರತೀಯ ಗ್ರಾಮೀಣ ಮೂಲದಲ್ಲಿ ಎಷ್ಟು ಚೆನ್ನಾಗಿ ಸರಳವಾಗಿದೆ ಅನ್ನುವಂಥ ಎಲ್ಲ ವಿಷಯಗಳಿಗೆ ಎಕ್ಸ್ಪೋಜರ್ ಆದಂಥ ಒಂದು ಬಿಂದು ಅದೊಂದು ಅಲ್ಟಿಮೇಟ್ ಪಾಯಿಂಟ್ ನನಗೆ. ಪ್ರಕೃತಿ ಚಿಕಿತ್ಸೆ ಮಹಾವಿದ್ಯಾಲಯ ಪರಮಪೂಜ್ಯ ವೀರೇಂದ್ರ ಹೆಗ್ಡೆಜಿಯವರು ನಂಗೆ ತುಂಬಾ ಸಹಾಯ, ಅಲ್ಲೆಲ್ಲ ಜ್ಞಾನ ಬಂತು. ನಮ್ಗೇನು ಕುತೂಹಲ ಅಂದ್ರೆ ಈ ಆಹಾರ ತಜ್ಞೆ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಅಂತ. ಅಲ್ಲಿ ಆಹಾರವನ್ನ ಹೇಗೆ ಚಿಕಿತ್ಸೆಯಾಗಿ ಉಪಯೋಗ ಮಾಡುವಂಥದ್ದು, ಒಂದು ರೋಗ ಬಾಧೆಗಳಿದ್ರೆ ಆ ರೋಗ ಬಾಧೆಯನ್ನ ಹೆಚ್ಚಾಗ್ಲಾರ್ದಂಗೆ ಮಾಡುವಂಥದ್ದು, ಆ ರೋಗ ಬಾಧೆಗೆ ಮ್ಯಾನೇಜ್ ಮಾಡುವಂತಹ ಒಂದು ಆಹಾರದ ಮೂಲಕ ಆಹಾರವನ್ನು ಔಷಧಿಯಾಗಿ ಹೇಗೆ ಕೊಡುವಂಥದ್ದು. ರೂಪದಲ್ಲಿ ಹೇಳೋದಾದ್ರೆ ಇನ್ನು ಒಂದು ವಿಷಯ, ಹಾಗೆ ಆ ರೋಗ ಬರಲಾರ್ದಂಗೆ ಜನರಲ್ ಆಗಿ ಹೆಲ್ತ್ಗೆ ಯಾವ ಆಹಾರ ಕ್ರಮವನ್ನ ಯಾವ ಪ್ರಕೃತಿ ಮೂಲದಲ್ಲಿ ಕೊಡುವಂಥದ್ದು ಅಂತ ಹೇಳಿ. ಈಗ ಏನ್ ಮಾಡ್ತದೆ, ಈಗ ನೋಡಿ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅಪ್ರೋಚ್ ಅಂತ. ಈಗ ಒಬ್ಬ ಜನರಲ್ ಹೆಲ್ತ್ ಆಗಿ ಇರ್ತದೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ನಿಮ್ಮ ದೇಹ ಪ್ರಕೃತಿಯೇ ನನ್ನ ಎದುರಿಗೆ ಕೂತಿದ್ದೀರಾ. ಈಗ ನಿಮಗೆ ಇಷ್ಟು ತೂಕ ಇರ್ತದೆ, ಇಷ್ಟು ಎತ್ತರ ಇರ್ತದೆ, ಇಷ್ಟು ನಿಮಗೆ ಕ್ಯಾಲರೀಸ್ ಬೇಕು ಅಂತ ಹೇಳಿ ನಾವು ಮಾಡರ್ನ್ ಸೈನ್ಸ್ ಅಲ್ಲಿ ಡಿಸೈಡ್ ಮಾಡ್ತೇವೆ. ಮಾಡಿದಾಗ ನಿಮ್ಗೆ ಅಷ್ಟು ಕ್ಯಾಲರೀಸ್ ಎಲ್ಲ ನಾವು ಕೊಡ್ತೇವೆ, ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಟ್ಟು ನಿಮ್ಮ ದೇಹ ತೂಕವನ್ನ, ನಿಮ್ಮ ಆರೋಗ್ಯವನ್ನ ರೋಗ ಬರಲಾರ್ದಂಗೆ ಮೇಂಟೈನ್ ಮಾಡಲಿಕ್ಕೆ ಕೊಡುವಂಥ ಮೂಲ ಒಂದು ವಿಜ್ಞಾನ. ಅದರೊಟ್ಟಿಗೆ ಹಾಗೆ ಮಾಡ್ತಾ ಬಂದಾಗ ಕೆಲವರಿಗೆ ಈ ಅಪ್ರೋಚ್ ಅಲ್ಲಿ ನಾನು ಇದ್ದಾಗ ಕೆಲವರಿಗೆ ಇದು ಕರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಾಗೂ ನಮ್ಮ ಲೆಕ್ಕಾಚಾರದಲ್ಲಿ ಅವರಿಗೆ ತೂಕ ಹೆಚ್ಚಾಗೋದು ಇಲ್ಲ ಕಡಿಮೆ ಆಗುವಂಥ ಒಂದು ರಿಸಲ್ಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆವಾಗ ನಾನು ಈ ಆಯುರ್ವೇದ ಮೂಲದಲ್ಲಿ, ಪ್ರಕೃತಿ ಚಿಕಿತ್ಸೆ ಮೂಲದಲ್ಲಿ ನಾನು ಕೆಲಸ ಮಾಡಿದಾಗ ಅವರ ತೂಕ, ಅವರ ಆರೋಗ್ಯ, ರೋಗ ಬರಲಾರದಂಗೆ ಮಾಡುವಂಥ ಒಂದು ವ್ಯವಸ್ಥೆ 100% ಆಗ್ತಾ ಬಂತು. ಈಗ ಉದಾಹರಣೆ ನೀವೇ ತಗೊಳ್ಳಿ, ನಿಮ್ಮ ದೇಹ ಆಕಾಶ ತತ್ವ ಪ್ರಿಡಾಮಿನೇಟ್ ಆಗಿದೆ, ನಿಮಗೆ ಹೆಚ್ಚು ಕ್ಯಾಲರೀಸ್ ಬೇಡ. ಕ್ಯಾಲರೀಸ್ ಅನ್ನುವಂಥದ್ದು ಮಾಡರ್ನ್ ಸೈನ್ಸ್ ಇಂದನೇ ಬಂದಿದೆ. ನಿಮ್ಮ ದೇಹ ಧರ್ಮ ಹೇಗಿದೆ ಅನ್ನುವಂಥದ್ದು ಆಯುರ್ವೇದ ಮೂಲದಲ್ಲಿದೆ. ನೋಡಿ, ಅಲ್ಲಿ ಸಮಗ್ರವಾಗಿ ನಾನು ಅಪ್ರೋಚ್ ಮಾಡಿದಾಗ ಆ ಒಂದು ಜ್ಞಾನವನ್ನು ಕೂಡ ಸಮಗ್ರವಾಗಿ ಬಳಸಿಕೊಂಡಾಗ ಅಲ್ಲಿ ಫಲಿತಾಂಶ ಹೆಚ್ಚು ಅನ್ನೋದನ್ನ ನೀವು ಫಲಿತಾಂಶದ ಒಂದು ಎಕ್ಸ್ಟೆಂಟ್ ಅಬ್ಸಲ್ಯೂಟ್ ಇರುತ್ತೆ. ಬಟ್ ದಟ್ ಈಸ್ ಲೆಫ್ಟ್ ಟು ನಿಮ್ಮ ಜ್ಞಾನದ ಪರಿಮಿತಿ, ನಿಮ್ಮ ಅನುಭವಕ್ಕೆ ಅದು ಬಿಟ್ಟಿರುತ್ತೆ. ಇದು ಅಸ್ಟಾನಿಶಿಂಗ್ ಫ್ಯಾಕ್ಟರ್ ಆಯ್ತು. ಈ ವಿಷಯವನ್ನ ಇಷ್ಟು ನಾನು ಒಂದು ಕಲಿತು ಒಂದು ಎಕ್ಸ್ಪೋಜರ್ ಸಿಕ್ಕಾಗ ನನಗೆ ಯಾವುದೋ ಒಂದು ಕಾರಣದಲ್ಲಿ ಬೆಂಗಳೂರಿಗೆ ನಾನು ಬರಬೇಕಾಯ್ತು. ಬಿಕಾಸ್ ಐ ಲಾಸ್ಟ್ ಮೈ ಬ್ರದರ್. ಅವಾಗ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾನು ಮುಖ್ಯ ಆಹಾರ ತಜ್ಞೆಯಾಗಿ ಮಾಡುವಂಥ ಒಂದು ಸದಾವಕಾಶ ಕಲ್ಪಿಸಿಕೊಟ್ಟವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ CN ಮಂಜುನಾಥ್ ಅವರು. ಅವರು ಈ ಜನಸಾಮಾನ್ಯರಿಗೆ ಏನೊಂದು ಕುತೂಹಲ ಇರುತ್ತೆ ಅಂದ್ರೆ, ಇದು ನೆಗಡಿ ಬಂದ್ರೆ ಏನೋ ಸೌತೆಕಾಯಿ ತಿನ್ಬೇಡಿ, ಇನ್ನೊಂದೇನೋ ಮಾಡಬೇಡಿ ಅಂತಾರೆ. ಈ ತರದೆಲ್ಲ ನಾವು ಉತ್ತರಗಳು ಕಂಡುಹಿಡ್ಕೊಳ್ಳೋದು ಹೇಗೆ? ಈಗ ನೋಡಿ, ಸೌತೆಕಾಯಿ ತಿನ್ಬೇಡಿ ಅಂತಾರೆ, ಟೊಮ್ಯಾಟೊ ಹಣ್ಣು ತಿನ್ಬೇಡಿ ಅಂತಾರೆ, ಸಿಟ್ರಸ್ ಫ್ರೂಟ್ಸ್ ತಿನ್ಬೇಡಿ ಅಂತ ಹೇಳ್ತಾರೆ. ಅದು ಯಾಕೆ ಅಲ್ಲಿ ನೋಡಿ, ಈಗ ಇನ್ನೊಂದು ಕಡೆ ಏನು ದ್ವಂದ್ವ ಹೇಳ್ತಾರೆ, ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ವಿಟಮಿನ್ C ಇದೆ ಅಂತ ಹೇಳಿ ರೆಸಿಸ್ಟೆನ್ಸ್ ಪವರ್ ಕೊಡ್ತದೆ, ನಿರೋಧಕ ಶಕ್ತಿ ಕೊಡ್ತದೆ, ಯಾಕೆ ತಿನ್ನಬಾರದು ಅಂತ ಇನ್ನೊಂದು ಪ್ರಶ್ನೆ ಕಾಮನ್ ಮ್ಯಾನ್ ಕೇಳ್ತಾನೆ. ಅದು ಯಾಕೆ ಅಂದ್ರೆ ಇಲ್ಲಿ ಮೀಡಿಯಾ ಕ್ರಿಯೇಟ್ ಮಾಡ್ತದೆ ಥ್ರೋಟ್ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತಿಗೆ, ಬಟ್ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ನಿರೋಧಕವಾಗಿ ಕೆಲಸ ಮಾಡ್ತದೆ. ಸೊ ಆದ ಕಾರಣ ಈ ಒಂದು ವಿಷಯವನ್ನ ನಾವು ಪೇಷಂಟ್ಸ್ಗೆ ಬಹಳ ಸೂಕ್ಷ್ಮವಾಗಿ ಹೇಳಬೇಕು, ಅರ್ಥ ಮಾಡಿಸಬೇಕು. ಬಹಳ ಚಾಲೆಂಜಿಂಗ್ ಸೈನ್ಸ್ ಅದು. ಬೇರೆ ಎಲ್ಲ ಮೆಡಿಕಲ್ ಅಪ್ರೋಚ್ಗಳಿಗಿನ್ನ ಬಹಳ ಚಾಲೆಂಜಿಂಗ್ ಅದು. ಮೆಡಿಕಲ್ ಸೈನ್ಸ್ ಅಲ್ಲಿ ಭಾರತ ದೇಶ ಒಳಗೆ ತುಂಬಾ ಅದು ಅಪ್ಸ್ಕೇಲ್ ಆಗ್ಬೇಕಾಗ್ತದೆ. ಇದು ಮೆಡಿಕಲ್ ಸೈನ್ಸ್ ಅಲ್ಲಿ ನ್ಯೂಟ್ರಿಷನ್ ಭಾರತ
ಅಮೆರಿಕಾದಲ್ಲೆಲ್ಲ ತುಂಬಾ ಚೆನ್ನಾಗಿ ಅವರು ಇಂಬೈಬ್ ಮಾಡಿದ್ದಾರೆ. ಬಟ್ ಭಾರತ ದೇಶದಲ್ಲಿ ಅದು ಈ ವೈದ್ಯಕೀಯ ಮೂಲದಲ್ಲಿ ಬಹಳ ಅದಾಗಬೇಕು. ಸೊ ಅದ ಕಾರಣ ಈ ವಿಷಯಕ್ಕೆ ನನಗೆ ಕಾಯಕಲ್ಪ ಮಾಡಿಕೊಟ್ಟಂತ ಮಹಾನ್ ಭಾವರಂದ್ರೆ ನಾನು ಇನ್ನೊಂದ್ಸತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಹೆಸರು ಡಾಕ್ಟರ್ ಸಿ ಎನ್ ಮಂಜುನಾಥ್ರು, ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು. ಅವರು ಈ ವಿಷಯ ಅಲ್ಲದೇನೆ ನನ್ನ ಬೇರೆ ನಿರೌಷಧ ಮೂಲದ ಸಂಗೀತ ಇರಬಹುದು, ಸಂಗೀತ ಚಿಕಿತ್ಸೆ ಇರಬಹುದು, ಹಾಗೆ ಯಾವುದೇ ಒಂದು ಆಯುರ್ವೇದ ಮೂಲದ ಅಷ್ಟಾಂಗ ಚಿಕಿತ್ಸೆ, ಎಲ್ಲವನ್ನ ಹೊರಗಡೆ ನಾನು ಬಹಳ ಧನಾತ್ಮಕವಾಗಿ ಜನಸಾಮಾನ್ಯರಿಗೆ ತಲುಪಿಸಿ ಮಾಡುವ ಅಪ್ರೋಚ್ಗಳಿಗೆ ಇದರೊಟ್ಟಿಗೆ ನಂಗೆ ಬಹಳ ಸಪೋರ್ಟ್, ಆ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಬಹಳ ಸಪೋರ್ಟ್ ಮಾಡಿದ್ದಾರೆ. ನೀವು ಇದ್ರ ಹಿಂದೆ ಎಲ್ಲ ಒಂದು ಕಡೆ ವೇದದ ಬಗ್ಗೆ ಒಂದು ಅಧ್ಯಯನ ಆಸಕ್ತಿಯನ್ನು ಕೂಡ ರೂಢಿಸ್ಕೊಂಡಿದ್ದೀರಿ. ಖಂಡಿತ. ವೇದ ನಿಮ್ಮನ್ನು ಸೆಳೆದಿದ್ದು ಹೇಗೆ? ನೋಡಿ, ನಾನು ಸಂಗೀತ ಕಲಿತೆ. ನಾನು ಕಚೇರಿ ಮಾಡಿದ್ರೆ ಕಚೇರಿನೂ ಮಾಡ್ತೇನೆ, ಸಂಗೀತ ಕಚೇರಿಗಳು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ನಾನು ಮಾಡಿದ್ದೇನೆ. ಕಚೇರಿಗಳು ಮಾಡಬೇಕಾದ್ರೆ ನಾನು ವೇದಗಳನ್ನ ಅಭ್ಯಾಸ ಮಾಡ್ತಾನೆ ಇದ್ದೆ. ಈಗ ನಮ್ಮ ಮನೆಯಲ್ಲೆಲ್ಲರೂ ನಮ್ಮ ತಾತಗಳು ಮತ್ತೆ ಮನೆಯಲ್ಲಿ ಅವರು ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರಿದ್ರು. ಹಾಗೆ ಈ ನಿಟ್ಟಿನೊಳಗೆ ನಮ್ಮ ಅತ್ತಿಗೆಯವರ ತಂದೆ ಹಂಪೆ ದೇವಸ್ಥಾನದ ಟ್ರಸ್ಟಿಗಳು ಅಶ್ವತ್ಥನಾರಾಯಣ ಶರ್ಮಾ ಅಂತ ಹೇಳಿ, ಅವರು ಬೀಯಿಂಗ್ ಎನ್ ಆರ್ಕಿಟೆಕ್ಟ್, ಇದು ವೇದಗಳು ಹೇಗೆ ವೈಜ್ಞಾನಿಕ ಅನ್ನುವಂಥದ್ನ ಆ ದೇವಸ್ಥಾನವನ್ನು ಬಹಳ ಅದೇ ಮುಕ್ಕಾಗ್ಲಾರ್ದಂಗೆ ಅದನ್ನ ರಿಜೆನವೇಟ್ ಮಾಡಿದ್ರು. ಸೊ ಅವರು ನನ್ನ ಬಳಗನೂ ಹೌದು. ಆದ ಕಾರಣ ಅವರು ನನ್ನ ಮೂಲ ಶಕ್ತಿಯನ್ನು ನೋಡಿ ಇದು ಹೀಗೆ ವೈಜ್ಞಾನಿಕವಾಗಿ ಹೋದ್ರೆ ಇದರಲ್ಲಿ ಅಬ್ಸಲ್ಯೂಟ್ ರಿಸಲ್ಟ್ ಸಿಗತ್ತೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಹೋದೆ. ಇದು ಸುಮಾರು ಒಂದು 22-23 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ವಿತ್ ದಿಸ್ ಬೇಸ್ ಆಫ್ ನಾಲೆಜ್. ಅದನ್ನ ಮಾಡಿದಾಗ ಅವಾಗ ನಂಗೆ ಸ್ವಲ್ಪ ಅಷ್ಟು ಧೈರ್ಯ ಇರಲಿಲ್ಲ, ಯಾಕಂದ್ರೆ ಪ್ರಕೃತಿ ಪ್ರವಾಹದ ವಿರುದ್ಧ ಈಜುವಂತಹ ಪ್ರಕ್ರಿಯೆ. ಅದನ್ನು ನಾನು ಅಭ್ಯಾಸ ಮಾಡಬೇಕಾದ್ರೆ ಸಾಮವೇದದ ವೇದಗಳ 4 ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದಗಳಲ್ಲಿ ಈ ಸಾಮವೇದ ಮೂಲದಲ್ಲಿ ಸಂಗೀತ ಚಿಕಿತ್ಸೆ ಇರುವಂತಹ ಒಂದು ಕೌತುಕವಾದಂತಹ ವಿಷಯ ನನಗೆ ಗೋಚಾರ ಆಯಿತು. ಬೀಯಿಂಗ್ ಎ ಮ್ಯೂಸಿಷಿಯನ್, ಬೀಯಿಂಗ್ ಇನ್ ಟು ದಿಸ್ ಕ್ಲಿನಿಕಲ್ ನ್ಯೂಟ್ರಿಷನ್, ಮತ್ತೆ ಈ ವೈದ್ಯಕೀಯ ಎಲ್ಲಾ ಸ್ತರಗಳಲ್ಲಿ ಇದ್ದಾಗ ಇವು ಎಂಥದ್ದಿದೆ, ಅದು ಹೇಗೆ ವೈಜ್ಞಾನಿಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಅವಲೋಕನ ನೋಡಿದಾಗ ಅದು ಶ್ರವಣೇಂದ್ರಿಯಗಳಿಗೆ ಸಂಬಂಧಪಟ್ಟ ನರವ್ಯೂಹಗಳ ಮೇಲೆ ಅತ್ಯದ್ಭುತವಾಗಿ ಕೆಲಸ ಮಾಡಿ ಆ ಸೌಂಡ್ ವೇವ್ಸ್ ಆ ನರವ್ಯೂಹದ ಮುಖಾಂತರ ಬ್ರೈನ್ ನ್ಯೂರಾನ್ಸ್ಗೆ, ಮಿದುಳಿನ ನರತಂತುಗಳಿಗೆ ಉತ್ತೇಜನ ಮಾಡುವಂತಹ ಒಂದು ಅಬ್ಸಲ್ಯೂಟ್ ಫ್ಯಾಕ್ಟ್ಸ್ ನನಗೆ ಸಾಮವೇದದಲ್ಲಿ ಗೋಚಾರ ಆಯಿತು. ಅದನ್ನ ಇನ್ನು ನಾನು ಈ ವೇದ ಮೂಲದ ಷಡಂಗ ಮೂಲದ ಒಂದು ವಿಷಯದಲ್ಲೂ ಸ್ವಲ್ಪ ಅಧ್ಯಯನ ಮಾಡಬೇಕಾದ್ರೆ ಆಯುರ್ವೇದ ನೇಚುರೋಪತಿ ಮೂಲ ಇಟ್ಕೊಂಡು ಅದನ್ನ ಮಾಡಿದಾಗ ಎಷ್ಟೊಂದು ವಿಷಯ ಇದೆ, ಇದನ್ನ ಇದ್ದದನ್ನ ನಮ್ಗೆ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕುತೂಹಲ. ಮೇಡಮ್, ಇವಾಗ ಬೇರೆ ಚಿಕಿತ್ಸೆಗಳಾದಾಗ ಪರಿಣಾಮವನ್ನ ತಕ್ಷಣವೇ ಯಾವುದೋ ರೀತಿ ಗೋಚರ, ಪರ್ಟಿಕ್ಯುಲರ್ಲಿ ಅಲೋಪ್ಯಾಥಿ, ಈ ಸಂಗೀತ ಚಿಕಿತ್ಸೆ ಮಾಡಿದಾಗ ಅಲ್ಲಿ ಪರಿಣಾಮ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಅದನ್ನ ನಾವು ಕಂಡಿಡ್ಕೊಳ್ಳೋದು ಹೇಗೆ ಅಂದ್ರೆ ಇದು ಯಾವಾಗಲೂ ರಿಸೆಪ್ಟಿವಿಟಿನ, ಈಗ ನೋಡಿ ನಿಮಗೆ ಇದಕ್ಕೆ ನಾನು ಬಹಳ ಕೂಲಂಕುಷವಾಗಿ ತುಂಬಾ ವಿಸ್ತಾರವಾಗಿ ಮಾತಾಡಬೇಕಾಗ್ತದೆ, ಸಮಯವೂ ಹೆಚ್ಚು ಬೇಕಾಗ್ತದೆ. ಆದ್ರೂ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೇಳ್ತೇನೆ. ಅದು ನಾನು ಹೇಳಿದೆ ಶ್ರವಣೇಂದ್ರಿಯಗಳಿಗೆ ಸಂಬಂಧಪಟ್ಟ ನರವ್ಯೂಹದ ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ. ಸೊ ಆದ ಕಾರಣ ಆ ಒಂದು ತರಂಗಗಳು ಅದ್ರ ಮೇಲೆ ನಮ್ಮ ಚರ್ಮದ ಮುಖಾಂತರವೇ ಅದು ಕೆಲಸ ಮಾಡೋದು. ನಮ್ಮ ಈ ಸ್ಕಿನ್ ಮೇಲೆ ಬಿದ್ದಾಗ ಇಮಿಡಿಯೇಟ್ಲಿ ದೇ ಗ್ರಾಸ್ಪ್ ಇಟ್ ಅಂಡ್ ದೋಸ್ ಪರ್ಟಿಕ್ಯುಲರ್ ವೇವ್ ಲೆಂತ್. ಈಗ ನೋಡಿ, ನಾನು ಷಡ್ಜ, ರಿಷಭ, ಗಾಂಧಾರ, ಮಧ್ಯಮ ಅಂತ ಹೇಳಿ ನಾವು ಸರಿಗಮ ಪದನಿ ಅಂತ ಹೇಳಿ ಹೇಳ್ತೇವೆ. ರಿಷಭ, ಶುದ್ಧ ರಿಷಭ ಉಂಟು, ಪ್ರಾತ್ಯಕ್ಷಿಕೆಯನ್ನು ಕೊಟ್ಟರೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಬಹಳ ಸಂತೋಷ. ಈಗ ನೋಡಿ, ರಿಷಭ ಯಾವಾಗ್ಲೂ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ರೋಗವನ್ನು ವಾಸಿ ಮಾಡ್ತದೆ. ಅದು ಷಡಂಗ ಮೂಲದ ಋಗ್ವೇದಕ್ಕೆ ಹೋದ್ರೆ ಅದು ರಿಷಭ ಯಾವುದೋ ಒಂದು ಕುಜನಿಗೆ ಅಂತ ಹೇಳಿ ಹೇಳ್ತಾರೆ. ಈಗ ಅದನ್ನ ನಾನು ಟಚ್ ಮಾಡಲ್ಲ. ಋಷಭ, ಗಾಂಧಾರ ಸ್ವರಗಳು ಅಗ್ನಿ ತತ್ವ ಏನಿರ್ತದೆ ನಮ್ಮ ದೇಹ ಪಂಚಮಹಾಭೂತಗಳಾಗಿರುತ್ತೆ, ಆ ಒಂದು ತತ್ವದ ಮೇಲೆ ಹೆಚ್ಚು ಕೆಲಸ ಮಾಡ್ತದೆ ಅನ್ನುವಂಥದ್ದು. ಈಗ ಇದು ಜಲತತ್ವಕ್ಕೆ ಸಂಬಂಧಪಟ್ಟ ಸ್ವರಗಳು ಅಂತಂದಾಗ ನಾವು ಅದನ್ನ ನಿಷಾದಕ್ಕೆ ಹೇಳ್ತೇವೆ. ನಿಷಾದ ಸೆರೋಟೋನಿನ್ ಫ್ಲಕ್ಸಸ್, ನ್ಯೂರೋ ಟ್ರಾನ್ಸ್ಮಿಟರ್ ಫ್ಲಕ್ಸಸ್ ಕೆಲಸ ಮಾಡುತ್ತೆ. ಹಾಗೇನೆ ನಾವು ವಾಯುತತ್ವಕ್ಕೆ ಮಾಡಿದಾಗ ಪಂಚಮ ಪ್ರಧಾನ ರಾಗಗಳನ್ನ ನಾವು ಹೇಳ್ತಾ ಹೋಗ್ತೇವೆ. ಸೊ ಆ ಥರದ ಒಂದು ವಿಷಯ. ಮತ್ತೆ ಇದನ್ನು ಮಾಡ್ಬೇಕಾದ್ರೆ ನಾನು ಕ್ರಿಯಾಯೋಗ ಮಾಸ್ಟರ್ಸ್ ಮಾಡಿದೆ ರಾಂಚಿಯಿಂದ. ಅಲ್ಲಿ ನಾನು ಈ ರಿಗ್ರೆಷನ್ ಅಂದ್ರೆ ಪಾಸ್ಟ್ ಲೈಫ್ ಥೆರಪಿ ಇರ್ತದೆ, ಫಿಸಿಕ್ಸ್ ಥಿಯರೀಸ್ ಇರ್ತದೆ, ಭಗವದ್ಗೀತೆಯ ಮೂಲವೂ ಇತ್ತು. ಈ 3 ಸೇರಿ ವೈಜ್ಞಾನಿಕವಾಗಿ ಹೇಗಿದೆ ಅನ್ನುವಂಥ ಒಂದು ವಿಷಯ ಗೋಚಾರ ಆಯಿತು ಯುಗೋದ ಸತ್ಸಂಗ ಸೊಸೈಟಿ ಮಾಡಿದಾಗ. ಈ ಜ್ಞಾನದೊಟ್ಟಿಗೆ ಅದರ ಕೆಲಸ ಮಾಡಿದಾಗ ಅಬ್ಸಲ್ಯೂಟ್ ರಿಸಲ್ಟ್ ಸಿಕ್ತು. ನೀವು ಪ್ರಾತ್ಯಕ್ಷಿಕೆ ಕೇಳ್ತೀರಾ, ಈಗ ಒಂದು ಉದಾಹರಣೆ ಕೇಳ್ತೇನೆ ನೋಡಿ. ಈಗ ಹಿಂದೋಳ್ ರಾಗ ನಾವು ಹೇಳ್ತೇವೆ. ಸರಿ. ಈ ಹಿಂದೋಳ್ ರಾಗ ನೋಡಿ, ಲೋ ಬ್ಲಡ್ ಪ್ರೆಷರ್ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ.
ಯಾಕೆ ಅದರಲ್ಲಿರೋ ಒಂದು ಸ್ವರಗಳು, ಅದಕ್ಕಿರುವಂತಹ ಒಂದು ತರಂಗಗಳು, ಇವು ಆಡಿಟರಿ ನರ್ವ್ಸ್ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಹಾಗೇನೇ ಅದು 6 ಗಂಟೆ ನಂತರ ಹೇಳಬೇಕು, 6ರಿಂದ 9ಕ್ಕೆ ಹೇಳಬೇಕು. ಅದು ಯಾಕೆ ಅನ್ನುವಂಥ ಕೌತುಕ ಕಾಮನ್ ಮೆನ್ಗೆ. ಅಲ್ಲಿ ವಾತಾವರಣದಲ್ಲಿರುವಂಥ ನ್ಯೂಟ್ರನೋಲ್ಸು ನಮ್ಮ ಮಿದುಳಲ್ಲಿ ಮೂಲದಲ್ಲಿ ಇರುವಂಥ ಮೆಡುಲಾ ಅಬ್ಲಾಂಗೇಟಕ್ಕೆ ಮ್ಯಾಚ್ ಆಗಿರುತ್ತೆ ಅನ್ನುವಂಥ ವಿಷಯ ಗೋಚಾರ. ಅದಿನ್ನು ನಾನು ಇನ್ನು ಕೆಲಸ ಮಾಡ್ತಾ ಇದ್ದೇನೆ ವೈಜ್ಞಾನಿಕವಾಗಿ. ತೋರಿಸ್ಬಿಡಿ ಹಾಗೆ. ಈಗ ಹಿಂದೋಳ ರಾಗ ಅಂತ ಹೇಳಿದ್ರೆ ಗಮದ ಸಗಮದ ನಿಜ ನಿಧ ನಿಧ ಮಗ ಸ ನಿಜ ಗ ಸಗ ಮಗ ಮದ ಮದ ನಿಧ ನಿ ಸ ನಿ ಸಗ ಸಗ ಸ ನಿ ಸ ನಿಧ ನಿಧ ಮಗ ಮದ ಮಗ ಮಗ ಸ ನಿ ಸಗ ಸಗ ಮ ಸಗ ಮದ ಸಗ ಮದ ನೀ ನಿ ಸಗ ಮದ ನಿ ಸ ಸಗ ದ ಸ ನಿ ಸಗ ಸ ನಿಧ ನಿಧ ಮಗ ಸದರ ಇದು 6 ಗಂಟೆ ಮೇಲೆ ಹೇಳಬೇಕು, ಬೆಳಗಿನ ಜಾವ ಹೇಳೋದಲ್ಲ. ಬೆಳಗಿನ ಕಾರ್ಯಕ್ರಮ ಬೆಳಗ್ಗೆ ಭೌಳಿ ಹೇಳಬೇಕು, ಬೆಳಗಿನ ಜಾವದಕ್ಕೆಲ್ಲ. ಅಲ್ಲಿ ಘನರಾಗಗಳಿವೆಲ್ಲ ಋಷಭ ಪ್ರಧಾನ ಷಡ್ಜ ಪ್ರಧಾನ ರಾಗಗಳು. ಬೆಳಗಿನ ಜಾವದಲ್ಲಿ ನಮ್ಮ ಮನುಷ್ಯನ ದೇಹದ ಬ್ಯಾಸಲ್ ಮೆಟಬಾಲಿಕ್ ರೇಟ್ ಕಡಿಮೆ ಇರ್ತದೆ. ಆ ಬೇಸಲ್ ಮೆಟಬಾಲಿಕ್ ರೇಟ್ಗೆ ಸೂಟ್ ಆಗುವಂತಹ ಒಂದು ಸ್ವರದ ಒಂದು ವ್ಯಾವಲೆನ್ಸ್ ತರಂಗಗಳು ಆ ಚರ್ಮದ ಮೇಲೆ ಕೆಲಸ ಮಾಡಿದಾಗ ಅದು ಸೈಂಟಿಫಿಕ್ ಆಗಿ ಕೆಲಸ ಮಾಡ್ತದೆ. ಇದಕ್ಕೆ ನಿಮಗೆ ನಿಮ್ಮ ಬ್ಲಡ್ ಫ್ರೀಕ್ವೆನ್ಸಿ ಮೇಲೂ ನಾವು ಕೆಲಸ ಮಾಡಬೇಕಾಗತ್ತೆ. ಬ್ಲಡ್ ಫ್ರೀಕ್ವೆನ್ಸಿ ಟಾಕ್ಸಿನ್ ಮಟ್ಟ ಹೆಚ್ಚಿರಬಾರ್ದು. ಇದಕ್ಕೆ ಆಹಾರದ ಮೂಲ ಬೇಕಾಗ್ತದೆ. ಅನ್ನಮಯ ಕೋಶಕ್ಕೆ ಕೆಲಸ ಮಾಡಬೇಕು. ಸಾತ್ವಿಕ ಆಹಾರದ ಮೂಲದಲ್ಲಿ ನೀವು ಕೆಲಸ ಮಾಡಿದಾಗ ಸಂಗೀತ ಚಿಕಿತ್ಸೆ ಅತ್ಯದ್ಭುತವಾಗಿ ಅಬ್ಸಲ್ಯೂಟ್ ಆಗಿ ಕೆಲಸ ಮಾಡ್ತದೆ. ಇದು ನನಗೆ ಅನುಭವ ಆಗಿದೆ. ಯಾವುದೇ ಡಿಸಾರ್ಡರ್ಸ್ ಇರ್ಬೋದು. ಈಗ ಉದಾಹರಣೆಗೆ ಬ್ಲಡ್ ಪ್ರೆಷರ್ ಅಂತ ನಾವು ಮಾತಾಡಿದಾಗ ಈಗ ಪ್ರಕೃತಿ ಚಿಕಿತ್ಸೆ ಅಥವಾ ಆಯುರ್ವೇದ ಮೂಲದಲ್ಲಿ ನಾವೇನು ಹೇಳ್ತೇವೆ, ಅಗ್ನಿ ತತ್ವ ಏರ್ಪೇರ್ ಆದ್ರೆ ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಹೇಳಿ ಹೇಳ್ತೇವೆ. ಅಲ್ಲಿ ನಾವು ಗಾಂಧಾರ ಪ್ರಧಾನ ರಾಗಗಳು ಕೊಡಬೇಕಾಗುತ್ತೆ. ಸಾಮವೇದದಲ್ಲಿ ಅದು ಮೂಲದಲ್ಲಿ ಉಂಟು. ಗಾಂಧಾರ, ರಿಷಭ, ನಿಷಾದ ಪ್ರಧಾನ, ವಾಯು, ಅಗ್ನಿ ಏರ್ಪೇರ್ ಆದ್ರೆ ಹಂಸಧ್ವನಿ ರಾಗ. ಹಂಸಧ್ವನಿ ರಾಗವನ್ನ 10ರಿಂದ ಸಂಜೆ 5 ಗಂಟೆ ಒಳಗೆ ಹೇಳಬೇಕು. ಚಿಕಿತ್ಸೆ ಟೈಮ್ ಸತ ಫಿಕ್ಸ್ ಅಪ್ ಮಾಡ್ಬೇಕಾಗತ್ತೆ ಇಲ್ಲಿ. ಗೊತ್ತಾಯ್ತಾ? ಸರಿ ಗ ಬನಿ ಸರಿ ಸನಿ ಸ ರ ಹಂಸಧ್ವನಿ ನಿ ಸರಿ ಸನಿ ಬಗ ಬನಿ ಬಗ ಬಗರಿ ಸನಿ ಬನಿ ಸರಿ ಗ ಬನಿ ಸ ನಿ ಸ ಗ ಬನಿ ಸ ಗನಿ ಸನಿ ಬಗರಿ ಗರಿ ಸನಿ ಬನಿ ಸರಿ ಗ ಬನಿ ಸ. ಅಲ್ಲಿ ನೋಟ್ಸ್ ಮೇಲೆ ನೀವು ಹೈಲೈಟ್ ಮಾಡ್ಬೋದು. ನೀನಿ ಪನೀನಿ ಗಾರಿನಿ ಬಗರಿ ಸರಿ ಗ ಬರೀನಿ, ಹಾಗೆಲ್ಲ ಪ್ಯಾಸಿವ್ ಅಂಡ್ ಆಕ್ಟಿವ್ ಮೋಡ್ಸ್ ಅಂತ ಬರುತ್ತೆ. ಈಗ ಎಲ್ಲರೂ ಹಾಡ್ಲಿಕ್ಕೆ ಆಗೋಲ್ಲ, ನಾನು ಮ್ಯೂಸಿಷಿಯನ್ ಹಾಡ್ತೇನೆ, ದಿಸ್ ಇಸ್ ಆಕ್ಟಿವ್ ಮೋಡ್. ಪ್ಯಾಸಿವ್ ಮೋಡ್ ಇರೋರಿಗೆ ಆಹಾರ ಪದ್ಧತಿಗಳ ಅದು ಆಕ್ಟಿವ್ ಇರ್ಬೋದು, ಪ್ಯಾಸಿವ್ ಇರ್ಬೋದು. ನಿಮ್ಮ ಬ್ಲಡ್ ಫ್ರೀಕ್ವೆನ್ಸಿಯ ಟಾಕ್ಸಿನ್ ಲೆವೆಲ್, ಬ್ಲಡ್ ಫ್ರೀಕ್ವೆನ್ಸಿ ನಿಮ್ಮ ಟಾಕ್ಸಿನ್ ಮೇಲೆ ಹೋಗ್ತದೆ. ನೀವು ರಾಜಸಿಕ ತಾಮಸಿಕ ಆಹಾರ, ನಾನ್ ವೆಜ್ ಫುಡ್ಸು ಅಥವಾ ಹೈ ಥರ್ಮೋಜಿಸ್, ದೇಹದ ಉಷ್ಣ ಹೆಚ್ಚು ಮಾಡುವಂತ ಆಹಾರ ತಗೊಂಡಾಗ ಬ್ಲಡ್ ಫ್ರೀಕ್ವೆನ್ಸಿ ಏರ್ಪೇರ್ ಆಗ್ತದೆ. ಅವಾಗ ರಿಸೆಪ್ಟಿವಿಟಿ ಕಡಿಮೆ ಆಗ್ತದೆ. ಇದು ವೈಜ್ಞಾನಿಕವಾಗಿ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಈಗ ಸಂಗೀತ ಚಿಕಿತ್ಸೆಯಿಂದನೇ ಕಾಯಿಲೆ ಹುಷಾರ್ ಮಾಡ್ಕೋಬಹುದು ಅಂದ್ಬಿಟ್ಟು ಸಮಗ್ರವಾಗಿ ಹೇಳಕ್ ಇಷ್ಟಪಡ್ತೇನೆ ನಾನು. ಅಲ್ಲ, ಕೆಲವರು ಈಗ ಮಾತ್ರ ನಿಲ್ಲಿಸ್ಬಿಟ್ಟು ಸಂಗೀತ ಚಿಕಿತ್ಸೆ ನೋಡಿ, ಖಂಡಿತ ಸಾಧ್ಯ ಉಂಟು, ಪ್ರೊವೈಡೆಡ್ ನೀವು ಈ ಕೋಶಗಳಿಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು. ಈಗ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿ ಪಂಚಕೋಶದಲ್ಲಿ ಚಿಕಿತ್ಸೆ ಆಗ್ತದೆ. ಅನ್ನಮಯ ಕೋಶದಲ್ಲಿ ನೀವು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಂಗೀತ ಚಿಕಿತ್ಸೆಯಿಂದ ವಾಸಿ ಮಾಡದಂತಹ ಒಂದು ಪ್ರೂಫ್ಸ್ ಇದೆ, ಹಿಂದಿನ ಕಾಲದಲ್ಲೂ ಇದೆ. ಇಲ್ಲ ಆ ಚಿಕಿತ್ಸೆ ಸರಿಯಾಗಿ ಪಡಿಬೇಕು, ಅದಕ್ಕೆ ಇರಬೇಕು, ಮೀಡಿಯಾಸ್ ಇರಬೇಕು. ಇಲ್ಲ, ಚಿಕಿತ್ಸೆ ಕೊಡೋರ್ಗೂ ಇರಬೇಕು, ಚಿಕಿತ್ಸೆ ತಗೊಳ್ಳೋರ್ಗೂ ಇರಬೇಕು. ಅದನ್ನ ಪದ್ಧತಿ ಪ್ರಕಾರ ಮಾಡಬೇಕು. ಈಗ ನೋಡಿ, ಕೆಲವೊಂದು ಭಾವನಾತ್ಮಕ ಸಂಬಂಧಪಟ್ಟ ವಿಷಯಗಳಿಗೆ ಅವರಿಗೆ ಸೂಕ್ಷ್ಮ ಶರೀರದಲ್ಲಿರುವಂತಹ ಏರುಪೇರುಗಳನ್ನ ಸರಿ ಮಾಡಲಿಕ್ಕೆ ಮಧುವಂತಿ ರಾಗ ಕೊಡ್ತೇವೆ. ಈಗ ಮಾನಸಿಕ ಆರೋಗ್ಯ ಏರುಪೇರು ಆದ್ರೆ ವಲಚಿ ರಾಗ ಕೊಡ್ತೇವೆ. ಈಗ ಮಧುವಂತಿ ರಾಗಕ್ಕೆ ಈಗ ನೀವು ಆಯುರ್ವೇದಕ್ಕೆ ಹೋದ್ರೂ, ಆಯುರ್ವೇದ ಮೂಲದಲ್ಲಿ, ನಾನು ಆಯುರ್ವೇದ ಗ್ರಾಜುಯೇಟ್ ಅಲ್ಲ, ಬಟ್ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಆಹಾರ ವಿಜ್ಞಾನ ಓದಿರೋಳು. ಸೊ ಇಲ್ಲಿ ಆಯುರ್ವೇದ ಮೂಲದಲ್ಲಿ ಪಾಸ್ಟ್ ಲೈಫ್ ಲಿಂಕ್ ಮಾಡ್ತಾರೆ ಯಾವುದೇ ಒಂದು ಚಿಕಿತ್ಸಾ ಕ್ರಮಕ್ಕೆ. ಅದನ್ನ ಆ ಒಂದು ರಿಗ್ರೆಷನ್ ಥೆರಪಿಗೇನು ನೀವು ಮಧುವಂತಿ ರಾಗ ಕೊಡ್ಬೇಕಾಗತ್ತೆ. ಅಂಥ ರಾಗ ಅದು. ಇಟ್ ಆಕ್ಟಿವೇಟ್ಸ್ ಯರ್ ಆಜ್ಞಾ ಚಕ್ರ, ದಟ್ ಇಸ್ ಬ್ರೈನ್ ಸ್ಟೆಮ್, ಮೆಡುಲಾ ಅಬ್ಲಾಂಗೇಟ ಅಂತ ನಾವು ಕರಿತೇವೆ.
ತಾ ರ ರ ರ ರ ರ ರ. ನೋಡಿ, ಇದನ್ನ ಇನ್ನೂ ಆಶ್ಚರ್ಯ ಅಂದ್ರೆ ಸೌಂದರ್ಯ ಲಹರಿ 23ನೇ ಶ್ಲೋಕ. ಈ ಎಲ್ಲ ಲೆಫ್ಟ್ ಓವರ್ ಥಿಂಗ್ಸ್ನ ನಲ್ಲಿಫೈ ಮಾಡುತ್ತೆ ಅಂತ ಹೇಳಿ ಶಂಕರಾಚಾರ್ಯರು ಮಧುರೈ ಮೀನಾಕ್ಷಿ ತಾಯಿ ಆಶೀರ್ವಾದೊಟ್ಟಿಗೆ ಬರೆದಿದ್ದಾರೆ. ಈ ಶ್ಲೋಕಕ್ಕೆ ನಾನು ಈ ರಾಗವೇ ಸೂಟ್ ಆಗ್ತದೆ ಭಾವ ಸೌಂದರ್ಯದಿಂದ, ಒಂದು ಸಂಗೀತ ಚಿಕಿತ್ಸೆಯ ಸಾಮವೇದದ ಮೂಲದಿಂದ ಅಂತ ಹೇಳಿ ಆ ಒಂದೊಂದು ಶ್ಲೋಕಕ್ಕೂ ಒಂದೊಂದು ರಾಗವನ್ನು ಈ ಮೂಲದಲ್ಲಿ ನಾನು ಮೊದಲನೇ ಬಾರಿ ಭಾರತ ದೇಶದಲ್ಲಿ ನಾನು ಅಳವಡಿಸಿದ್ದೇನೆ. 100 ರಾಗದಲ್ಲಿ ಈ ಸಾಮವೇದ ಮೂಲದ ರಾಗಗಳಿಂದ ಪಂಚಮಹಾಭೂತಗಳ ಥೇರಿಯಲ್ಲಿ ನಾನು ಒಂದು ಪ್ರಯತ್ನ ಮಾಡಿದ್ದೇನೆ. ಅದು ತುಂಬಾ ಸಕ್ಸಸ್ ಆಗಿ ಕೆಲಸ ಮಾಡಿದೆ. ಅದು 23ನೇ ಶ್ಲೋಕವನ್ನ ನಾನು ಹೇಳ್ತೇನೆ, ಸಾದರಪಡಿಸ್ತೇನೆ. ದ್ವಯಾ ಋತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಾ ಶರೀರಾರ್ಧಂ ಶಂಭೋವ ಅಪರಮಭಿಶಂಕೇನ ಹೃದಂ ಭೂಗತ್ ಯದೇತತ್ವದ್ರೂಪಂ ಸಕಲಮರುಣಾಭಂ ತ್ರಿನಯನ ಕುಚಾಭ್ಯಾಮ ಆನಮ್ರಂ ಕುಚಾಭ್ಯಾಮ ಆನಮ್ರಂ ಕುಟಿಲ ಶಶಿ ಚೂಡಾಲ ಮಕುಡಗರ ಮಧುವಂತಿ. ಹಾಗೆ ಮೊದಲನೇ ಶ್ಲೋಕ ಫಿಸಿಕಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ಫ್ಲೋ ಮತ್ತೆ ಎಂಡಾರ್ಫಿನ್ಸ್ ಲೆವೆಲ್ನ ಎನ್ಹಾನ್ಸ್ ಮಾಡುವಂತದ್ದು ಹಂಸಧ್ವನಿ ರಾಗ. ಅದಕ್ಕೆ ಎಲ್ಲ ಇನ್ವೊಕೇಶನ್ ನಲ್ಲಿ ಹಂಸಧ್ವನಿ ಇಲ್ಲ ನಾಟ ರಾಗ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಅದು ವೈಜ್ಞಾನಿಕ ಅಂತ, ನಾವು ಕ್ರೂಡ್ ಆಗಿ ಫಾಲೋ ಮಾಡ್ತೇವೆ. ಜ್ಞಾನ ಜಾಸ್ತಿ ಗೊತ್ತಾದ್ರೆ ಎಲ್ಲ ಜಾಸ್ತಿ ಸಂಗೀತ ಕಚೇರಿಗೆ ಜನ ಜಾಸ್ತಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಸಮಗ್ರವಾಗಿ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ಸಂಗೀತವೇ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ಜನವೇ ಆಹಾರ ವಿಜ್ಞಾನ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟು ಜನಗಳೇ ವೇದಗಳನ್ನ ಅಭ್ಯಾಸ ಮಾಡಕ್ಕಾಗ್ತದೆ. ಆ ಒಂದು ಸದಾವಕಾಶ ಈ ಜನ್ಮದಲ್ಲಿ ನಂಗೆ ಸಿಕ್ಕಿದೆ. ಸೊ ಆದ ಕಾರಣ ಅದು ಮಾಡ್ಲಿಕ್ಕೆ ಪೂರಕವಾದಂತಹ ಮನೆಯಲ್ಲಿ ವಾತಾವರಣ ನಂಗೆ ಸಿಕ್ಕಿದೆ. ತಂದೆ ತಾಯಿಗಳ ಸಪೋರ್ಟ್ ಇದೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಪುರ್ಸೊತ್ ಸಿಗತ್ತೆ. ಹೊರಗಡೆ ಈಗ ನಾನು ಹೇಳಿದೆ ನೋಡಿ, ಸಾಧಕರು ಪ್ರೊಫೆಸರ್ BM ಹೆಗ್ಡೆ ಅವರು ನನಗೆ ಬಹಳ ಎನ್ಕರೇಜ್ ಮಾಡ್ತಾರೆ. ಸರಿ ಸರಿ ಸರಿ. ಹಾಗೆ ನಮ್ಮ ಜಯದೇವ ಆಸ್ಪತ್ರೆ ಅಲ್ಲಿ ನನಗೆ ಸಪೋರ್ಟ್ ಇದೆ. ಅಂದ್ರೆ ಜಯದೇವ ಆಸ್ಪತ್ರೆ ನಿಮ್ಗೊಂದು ವೇದಿಕೆಯನ್ನಾಗಿ ಅಲ್ಲಿ ನನಗೆ ಈ ಆಹಾರ ವಿಜ್ಞಾನವನ್ನ ಈ ಸಮಗ್ರವಾಗಿ, ವಿಶೇಷವಾಗಿ ನಾನು ಅಲೋಪತಿನೇ ಹೆಚ್ಚು ಕ್ಲಬ್ ಮಾಡ್ತೇನೆ, ಸಮಗ್ರವಾಗಿ ಮಾಡ್ಲಿಕ್ಕೆ ಸಿಗುವಂತಹ ಅದು ಇಂಟರ್ನ್ಯಾಷನಲ್ ಫೇಮ್ ಹಾಸ್ಪಿಟಲ್ ಅಲ್ಲಿ ನೋಡಿ ಮಾಡ್ಲಿಕ್ಕೆ ಒಂದು ಬಹಳ ಸದಾವಕಾಶ ನಂಗೆ ಆ ನಿರ್ದೇಶಕರು ಮಾಡಿಕೊಟ್ಟಿದ್ದಾರೆ. ಬಹಳ ಸರಳವಾಗಿ ನಂಗೆ ಅದು ಅಪ್ರೋಚ್ ಸಿಕ್ಕಿದೆ. ಅಂದ್ರೆ ಬೇರೆ ಬೇರೆ ವೇದಿಕೆಗಳಲ್ಲಿ ತಾವು ಪಾಲ್ಗೊಳ್ತಾ ಇರೋದ್ರಿಂದ, ಅಂದ್ರೆ ಸಲಹೆಗಾರರಾಗಿ, ಸದಸ್ಯರಾಗಿ, ತರಬೇತುದಾರರಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇದೊಂದು ರೀತಿ ನೀವು ಮಾಡೋ ಕೆಲಸದ ಜೊತೆಗೆ ಸಮಾಜ ಸೇವೆಯಾಗಿ ರೂಪುಗೊಂಡಿದೆ. ಈಗ ನೋಡಿ, ಈವನ್ ನೀವು ಸದಸ್ಯರು ಸಲಹೆಗಾರರು ಅಂತ ಹೇಳಿದ್ರೆ, ಈಗ ಸ್ವಿಟ್ಜರ್ಲೆಂಡ್ ಅಲ್ಲಿ ವೇದಕ್ಕೆ ಸಂಬಂಧಪಟ್ಟ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಜಸ್ಟ್ ವಿತ್ ಸಿಂಪಲ್ ಪೇಪರ್ ಫಾರ್ಮಲೈಸ್ ಅಲ್ಲ, ಅವರು 12 ವರ್ಷದಿಂದ 15 ವರ್ಷದಿಂದ ರಿಸರ್ಚ್ ಈಸ್ ಆನ್, ದೇ ಆರ್ ಟ್ರೈಂಗ್ ಟು ಪ್ರೂವ್ ಇಟ್. ಅದಕ್ಕೆ ನನಗೆ ಬಿಕಾಸ್ ಆಫ್ SP ಕಾಮತ್ರು who's a lawyer ಅವರು ಎಲ್ಲಿ ಕಾರವಾರದಲ್ಲಿ, ಅಂಡ್ ಕೆನರಾ ಅಸೋಸಿಯೇಷನ್ ಪ್ರೆಸಿಡೆಂಟ್, ಈಸ್ ಲೈಕ್ ಮೈ ಫಾದರ್. ಅವರು ನನಗೆ ಅದಕ್ಕೆ ಎಕ್ಸ್ಪೋಜರ್, ಅಲ್ಲಿ ನನಗೆ ಒಂದು ಅಲ್ಲಿ ನೀವು ಸಮಾಜ ಸೇವೆಯಲ್ಲಿ ಯಾವ ತರ ತೊಡಗಿಸ್ಕೊಂಡ್ರಿ? ಇದು ಸಮಾಜ ಸೇವೆ ಅನ್ನಬಹುದು. ಇಡೀ ಭಾರತ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಆಸ್ ಸಚ್ಚು. ಯಾಕಂದ್ರೆ ಸಾಮವೇದ ಮೂಲ, ಋಗ್ವೇದ, ವೇದ ರಿಸರ್ಚ್ಗೆ ಮಾಡದಂತದ್ದು, ಮತ್ತೆ ಸಾಮವೇದವನ್ನ ವೈಜ್ಞಾನಿಕವಾಗಿ ನಾವು ಮಾಡ್ಲಿಕ್ಕೆ ಆಗೋಲ್ಲ, ಎಷ್ಟು 1000 ವರ್ಷ ಬೇಕಾಗ್ತದೆ. ಅದನ್ನ ಅಪ್ಸ್ಕೇಲ್ ಮಾಡುವಂತ ಮೊದಲ ಪ್ರಯತ್ನ ನಂದು ಭಾರತ ದೇಶದಲ್ಲಿ ಅಂತ ಹೇಳಿ ಹೇಳಬಹುದು. ಹಾಗೆ ಅಷ್ಟಾಂಗ ಚಿಕಿತ್ಸೆ, ಗೃಹ ಚಿಕಿತ್ಸೆಯೂ ಹೌದು. ಸೊ ಅದ ಕಾರಣ ಇದಕ್ಕೆ ಪ್ಲಾಟ್ಫಾರ್ಮ್ ಕೊಟ್ಟವರು SP ಕಾಮತ್ರು. ಹಾಗೇನೆ ಅದನ್ನ ಜನಗಳಿಗೆ ಸಹಜವಾಗಿ ಅಪ್ರೋಚ್ ಮಾಡ್ಲಿಕ್ಕೆ ಪ್ಲಾಟ್ಫಾರ್ಮ್, ಅಂದ್ರೆ ಅದಕ್ಕೆ ಎನ್ಕರೇಜ್ ಮಾಡಂತ ಮಹಾನುಭಾವರು ಕೀರ್ತಿ ಶಿಲ್ಪಾರಾಮ್ ಅವರು. ನೀವು ಕೆಲವು ಸಂಸ್ಥೆಗಳಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ಇದರ ಅನುಭವ? ಖಂಡಿತ. ಇದು ನನಗೆ ಐ ಥ್ಯಾಂಕ್ ಶ್ರೀಮತಿ ಚೀಫ್ ಜಸ್ಟಿಸ್ ಮಂಜುಳಾ ಚೆಲ್ಲೂರ್ ಅವರು. ನಾನು ಹೈಕೋರ್ಟ್ ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಗೆ ಐ ಆಮ್ ದ ಯಂಗೆಸ್ಟ್ ಪ್ಯಾನೆಲ್ ಮೆಂಬರ್. ಅಲ್ಲಿ ನ್ಯಾಯಾಧೀಶರುಗಳೆಲ್ಲ ಜೂನಿಯರ್ಸ್ಗೆ ಇರಬಹುದು, ಅದನ್ನು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಎಲ್ಲ ಇನ್ಪುಟ್ಸ್ ನಾನು ಅಲ್ಲಿ ಕೊಟ್ಟಿದ್ದೇನೆ. ಹಾಗೆ ಲೀಗಲ್ ಸರ್ವಿಸಸ್ ಹೈಕೋರ್ಟ್ಗೂ ಆಹಾರ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳ ಇನ್ಪುಟ್ಸ್ ಕೊಟ್ಟಿದ್ದೇನೆ. ಹಾಗೆ ಈ ಮಂಗಳಮುಖಿಯರ ಉತ್ಥಾನ ಯೋಜನೆಗಳಿಗೂ ಸಹ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಕೆಲಸಗಳನ್ನ ಹೈಕೋರ್ಟ್ ಪರವಾಗಿ ನಾನು ತುಂಬಾ ಮಾಡಿದ್ದೇನೆ. ಐ ಫೀಲ್ ರಿಯಲಿ ಪ್ರಿವಿಲೇಜ್ ಟು ರೆಂಡರ್ ಮೈ ಸರ್ವಿಸ್. ಮೇಡಮ್, ತಮ್ಮನ್ನ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಕೂಡ ಕರೀತಾರೆ. ನಿಮ್ಮ ಈ ಕುಟುಂಬದ ಒಂದು ಸಹಕಾರ ಹೇಗಿದೆ?
ಬಹಳ ಕುಟುಂಬದಲ್ಲಿ ಸಹಕಾರ ಇರಲಿಲ್ಲ ಅಂತಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ನಿಮಗೆ ವೇಳೆಯೂ ಬೇಕು, ಬರೀ ಸಹಕಾರ ಇದ್ರೆ ಸಾಲದು. ಮನೆಯಲ್ಲಿ ಬೇಕಾದಂತಹ ನನಗೆ ಮನೆಯಲ್ಲಿ ಹೆಚ್ಚು ಡೊಮೆಸ್ಟಿಕ್ ವಿಷಯಗಳಿಗೆ ಇನ್ವಾಲ್ವ್ ಆಗ್ಲಿಕ್ಕೆ ನಾನು ಹೆಚ್ಚು ಟೈಮ್ ಹೋಗಲ್ಲ. ನನಗೆ ಜನ ಇದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ. ನನ್ನ ಮಗಳು ಸಹ ತುಂಬಾ, ಅವಳಿಗೂ ಚೈಲ್ಡ್ ಪ್ರಾಡಿಜಿ ಅಂತ ಹೇಳಿ 9 months ಚೈಲ್ಡ್ ಇರ್ಬೇಕಾದ್ರೆ ಆಯ್ತು. ಹೀಗಾಗಿ ಅವಳಿಗೆ ರೆಸ್ಪಿಬಿಲಿಟಿ ಚೆನ್ನಾಗಿದೆ. ಅವಳ ಓದಿರಬಹುದು, ಸಂಗೀತ ಮನೇಲಿ ಹೇಳ್ಕೊಟ್ಬಿಡ್ತೇನೆ. ಅವಳೇ ಹೇಳ್ತಾಳೆ, ಅಮ್ಮ ನಾನು ದಿಸ್ ಇಸ್ ದ ವೇ ಐ ಮ್ಯಾನೇಜ್ ವಿತ್ ಮೈ ಥಿಂಗ್ಸ್, ಯು ಡೋಂಟ್ ವರಿ, ಯು ಮೇಕ್ ಯರ್ ಥಿಂಗ್ಸ್ ಅಂತ. ಸೊ ಆ ಥರದ ಹೆಚ್ಚಿನ ಸಪೋರ್ಟ್ ಇರುವಂಥದ್ದು. ಹಾಗೆ ಅವರ ತಂದೆಯೂ ಸಹ ಅವರು ರೂರಲ್ ಡೆವಲಪ್ಮೆಂಟ್ ಹಾಗೆ ರಿಸರ್ಚ್ಗೆ ಅವರು ಸುಮಾರು ಬ್ರಾಂಚಸ್ಗಳೆಲ್ಲ ಮಾಡಿ ಅವರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಟೂರ್ಸ್ ಮೇಲೆ ಇದ್ದ ಕಾರಣ ಇದು ನನಗೆ ಹೆಚ್ಚು ಡಿಸ್ಟರ್ಬೆನ್ಸ್ ಅಂತ ಅನ್ಸಲ್ಲ. ಮನೆಯಲ್ಲಿ ಪೇರೆಂಟ್ಸ್ ಇದ್ದಾರೆ. ಆಫ್ಟರ್ ಐ ಲಾಸ್ಟ್ ಮೈ ಬ್ರದರ್, ಪೇರೆಂಟ್ಸ್ ಆರ್ ವಿತ್ ಮೀ ಓನ್ಲಿ. ನನ್ನ ತಾಯಿ ಎಲ್ಲ ಮನೆಗೆ ಸಂಬಂಧಪಟ್ಟ ವಿಷಯಗಳು ಮಾಡ್ತಾರೆ. ಹೀಗಾಗಿ ಮಿನಿಟ್ ಟು ಮಿನಿಟ್ ನಾನು ನನ್ನ ಸಮಯವನ್ನು ಸದ್ವಿನಿಯೋಗ ಮಾಡ್ತಿದ್ದೀನಿ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಮೇಡಮ್. ನೀವು ಹಲವಾರು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದೀರಿ. ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಲಿ ಅಂತ ಆಶಿಸ್ತಾ ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ತಮಗೂ ಹಾಗೆ ವಾಹಿನಿಗೂ ಎಲ್ಲ ವಿಷಯಗಳನ್ನ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಅವಕಾಶ, ಈ ಸದಾವಕಾಶ ಮಾಡಿಕೊಟ್ರಿ ತಮಗೆ, ವಾಹಿನಿಗೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸ್ವಚ್ಛ ಭಾರತ